ಕರ್ತನಾಗಿರುವ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು. ಪ್ರೈಸ್ ಲಾರ್ಡ್. ಈ ಒಂದು ಯೂಟ್ಯೂಬ್ ಪ್ರೋಗ್ರಾಮ್ ಮುಖಾಂತರ ದೇವರ ವಾಕ್ಯವನ್ನು ಸಾರುವಂತೆ ದೇವರನ್ನು ಪಡೆದ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹಾಗೂ ಇದನ್ನು ವೀಕ್ಷಿಸುವ ನಿಮ್ಮೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಶ್ರದ್ಧೆಯಿಂದ ವಾಕ್ಯ ಕೇಳುವಂತೆ ದೇವರು ನಿಮಗೆ ಸಹಾಯ ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾನು ಈ ಸಮಯದಲ್ಲಿ ನಮ್ಮ ಸಂದೇಶ ಭಾಗಕ್ಕೆ ನಾನು ಹೋಗ್ತಾ ಇದ್ದೀನಿ. ನಮ್ಮ ಇವತ್ತಿನ ಸಂದೇಶದ ವಿಷಯ ಪ್ರಾರ್ಥನೆಯಿಂದ ಇಲ್ಲಂದರೆ ಪ್ರಾರ್ಥನೆ ಮಾಡುವ ಒಂದು ದೇವರ ಮಗುವಿಗೆ ಪ್ರಾರ್ಥನೆ ಮುಖಾಂತರ ಸಿಕ್ಕುವಂಥ ಪ್ರಯೋಜನಗಳು. ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಸಿಕ್ಕುವಂಥ ಪ್ರಯೋಜನಗಳು, ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಪ್ರಯೋಜನಗಳಿದೆ ಎಂಬುವ ಈ ವಿಷಯದ ಬಗ್ಗೆ ಇವತ್ತು ನಾವು ಸಂದೇಶವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೀರಿ. ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಏನೆಲ್ಲ ಪ್ರಯೋಜನಗಳಿದೆ ಎಂಬುವ ಕಾರ್ಯ. ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಅನೇಕ ಪ್ರಯೋಜನಗಳಿದೆ, ಆಶೀರ್ವಾದಗಳಿದೆ, ಲಾಭಗಳಿದೆ. ಇದು ನಾವು ಒಂದೊಂದಾಗಿ ನಾವು ಇವತ್ತು ಗಮನಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ನಾವು ಭೂಮಿಯಲ್ಲಿರುವಾಗ ಅನೇಕ ಕಾರ್ಯಗಳು ನಾವು ಮಾಡ್ತಿದ್ದೀರಿ. ಪ್ರೈಸ್ ಲಾರ್ಡ್. ಕೆಲವು ಕಾರ್ಯಗಳು ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವಂಥ ಕಾರ್ಯ, ಕೆಲವು ಕಾರ್ಯಗಳು ನಾವು ಮಾಡೋದು ನಮಗೆ ಪ್ರಯೋಜನವಾಗಿದೆ, ಕೆಲವು ಕಾರ್ಯಗಳು ನಾವು ಮಾಡೋದು ಅದು ನಮಗೆ ನಾಶ ಮಾಡುವಂಥ ಕಾರ್ಯ. ವಿಶೇಷವಾಗಿ ಪಾಪ ಮಾಡುವಂಥ ವ್ಯಕ್ತಿ ಅವನ್ನೇ ನಾಶಪಡಿಸ್ಕೊಳ್ತಾ ಇದ್ದಾರೆ. ಭೂಮಿಯಲ್ಲಿ ಬೇರೆ ನಾವು ಕೆಲವು ಕಾರ್ಯಗಳು ಕೆಲಸ ಮಾಡುವಾಗ ನಮ್ಗೆ ಅದರಿಂದ ಲಾಭ ಸಿಗ್ತಾ ಇದೆ, ದುಡ್ಡು ಸಿಗ್ತಾ ಇದೆ. ಇನ್ನೂ ಕೆಲವು ಕಾರ್ಯಗಳು ನಾವು ಮಾಡ್ತಾ ಇದ್ರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ದಿರುವಂಥ ಕಾರ್ಯ, ಜಸ್ಟ್ ಯಾವುದಕ್ಕೂ ಅದು ನಮಗೆ ಹೆಲ್ಪ್ ಮಾಡ್ತಾನೆ ಇಲ್ಲ. ಆದರೆ ಪ್ರಾರ್ಥನೆ ಹಾಗಲ್ಲ. ಪ್ರಾರ್ಥನೆ ನಮಗೆ ತುಂಬ ಪ್ರಯೋಜನಗಳಿದೆ, ಲಾಭಗಳಿದೆ. ಈ ಪ್ರಾರ್ಥನೆಯಿಂದ ಅನೇಕ ಆಶೀರ್ವಾದಗಳು ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಸಿಕ್ಕುತ್ತೆ. ಅದೇ ಇವತ್ತಿನ ನಮ್ಮ ಸಂದೇಶ. ಈ ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಭೂಮಿಯಲ್ಲಿರುವಾಗಲೂ ಮಾತ್ರ ಅಲ್ಲ, ಆ ಪ್ರಾರ್ಥನೆ ಏನು ಮಾಡುತ್ತೆ ಅಂದರೆ ಅವನಿಗೆ ನಿತ್ಯ ಕಾಲಕ್ಕೆ ಆಶೀರ್ವಾದವನ್ನು ತರ್ತಾ ಇದೆ. ನಾವು ಅನೇಕ ಕೆಲಸಗಳು ಮಾಡೋದು ಈ ಭೂಮಿಗೆ ನಮಗೆ ಆಶೀರ್ವಾದವನ್ನು ತರ್ತಾ ಇದೆ, ತಾತ್ಕಾಲಿಕವಾಗಿ ಆಶೀರ್ವಾದವನ್ನು ತರ್ತಾ ಇದೆ. ಆದರೆ ಪ್ರಾರ್ಥನೆ ಎಂಬುವ ಕಾರ್ಯ ಈ ಸಮಯಕ್ಕೆ ಮಾತ್ರ ಅಲ್ಲ, ನಿತ್ಯ ಕಾಲಕ್ಕೂ ಇದು ನಮಗೆ ಪ್ರಯೋಜನವಾಗ್ತಾ ಇದೆ. ಅದಕ್ಕೆ ಪ್ರಾಮುಖ್ಯವಾಗಿಯೂ ಪ್ರಾರ್ಥನೆಯ ಪ್ರಾಮುಖ್ಯದ ಬಗ್ಗೆ, ಪ್ರಯೋಜನಗಳ ಬಗ್ಗೆ ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಅಂದರೆ ಏನು ಎಂಬುದು ಮೊದಲನೇ ಪ್ರಶ್ನೆ ನಮಗೆ ಬರುತ್ತೆ. ಪ್ರಾರ್ಥನೆ ಅಂದರೆ ಏನು? ಸಿಂಪಲ್ ಆಗಿ ನಾವು ಅದಕ್ಕೆ ಇಂಗ್ಲೀಷಲ್ಲಿ ಡೆಫಿನಿಷನ್ ಹೀಗಿದೆ: ದ ಕಮ್ಯುನಿಕೇಷನ್ ಬಿಟ್ವೀನ್ ಗಾಡ್ ಆ್ಯಂಡ್ ಹಿಸ್ ಚಿಲ್ಡ್ರನ್ ಇಸ್ ಕಾಲ್ಡ್ ಎಸ್ ಪ್ರೇಯರ್ ಅಂತ ಇಂಗ್ಲೀಷಲ್ಲಿ ಒಂದು ಸರಳವಾದ ಡೆಫಿನಿಷನ್ ಇದೆ. ಪ್ರಾರ್ಥನೆ ಅಂದರೆ ಅದರ ಡೆಫಿನಿಷನ್ ಒಂದು ದೇವರ ಮಗು ದೇವರ ಹತ್ರ ಮಾಡುವಂಥ ಸಂಭಾಷಣೆಗೆ ಪ್ರಾರ್ಥನೆ ಎಂಬುದಾಗಿ ಕರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಒಂದು ದೇವರ ಮಗು ದೇವರ ಹತ್ರ ಮಾಡುವಂಥ ಸಂಭಾಷಣೆ, ಅದು ದೇವರು ಕೇಳ್ತಾ ಇದ್ದಾರೆ, ದೇವರು ಈ ಕಡೆ ಮಾತಾಡ್ತಾ ಇದ್ದಾರೆ. ಈ ಸಂಭಾಷಣೆಗೆ ಪ್ರಾರ್ಥನೆ ಎಂಬುದಾಗಿ ಕರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಸೊ ಪ್ರಾರ್ಥನೆಯ ಅನೇಕ ಪ್ರಯೋಜನಗಳಿದೆ. ಪ್ರೈಸ್ ಲಾರ್ಡ್. ಆ ಪ್ರಯೋಜನಗಳು ತಿಳಿಸುವುದಕ್ಕಿಂತ ಮುಂಚೆ ಪ್ರಾರ್ಥನೆಯ ಕೆಲವು ಕಾರ್ಯಗಳು ನಾನು ನಿಮಗೆ ತಿಳಿಸ್ತಿದ್ದೀನಿ. ನಾವು ಪ್ರಾರ್ಥನೆ ಮಾಡುವಾಗ ಮನಸ್ಸಲ್ಲಿ ಮಾಡಿಕೊಡ್ಬೇಕಾದಂಥ ಕಾರ್ಯ. ಮೊದಲನೇದಾಗಿ ಪ್ರಾರ್ಥನೆ ನಮ್ಮ ಜೀವಿತದ ಪ್ರಯಾರಿಟಿ ಆಗಿರಬೇಕು, ಮುಖ್ಯವಾದ ಕಾರ್ಯವಾಗಿರಬೇಕು. ಪ್ರೈಸ್ ಲಾರ್ಡ್. ಕಾರಣ ಪ್ರಾರ್ಥನೆ ದೇವರಿಗೆ ಸಂಬಂಧಪಟ್ಟ ಕಾರ್ಯ ಆಗಿರೋದ್ರಿಂದ ಇದು ನಮಗೆ ಈ ಭೂಮಿಯಲ್ಲಿ ಮಾತ್ರ ಅಲ್ಲ, ನಿತ್ಯ ಕಾಲಕ್ಕೆ ನಮಗೆ ಆಶೀರ್ವಾದವನ್ನು ತರುವುದರಿಂದ ಇದಕ್ಕೆ ಮುಖ್ಯ ಸ್ಥಾನವನ್ನು ಕೊಡಬೇಕು. ಪ್ರಾರ್ಥನೆಗೆ ಮುಖ್ಯ ಸ್ಥಾನವನ್ನು ಕೊಡಬೇಕು. ಆವಾಗ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಬೆಳೀಲಿಕ್ಕಾಗುತ್ತೆ. ಪ್ರಾರ್ಥನೆ ನಮಗೆ ಆಶೀರ್ವಾದವನ್ನು ಈ ಭೂಮಿಯಲ್ಲಿ ಮಾತ್ರ ಅಲ್ಲ, ನಿತ್ಯ ಕಾಲಕ್ಕೆ ತರ್ತಾ ಇದೆ. ಎರಡನೇದಾಗಿ ಪ್ರಾರ್ಥನೆ ಮಾಡುವಂಥ ಅನೇಕ ಸಮಯಗಳಿದೆ. ಮುಖ್ಯವಾಗಿ ಪ್ರಾರ್ಥನೆ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡುವಂಥ ಆ ಒಂದು ಸಮಯ ಪ್ರಾರ್ಥನೆಗೆ ತುಂಬ ಪ್ರಾರ್ಥನೆ ಮಾಡಬೇಕಾಗಿರುವ ಅನೇಕ ಸಮಯಗಳಲ್ಲಿ ಬೆಳಗ್ಗೆ ಸಮಯ ಪ್ರೈಸ್ ಲಾರ್ಡ್ ತುಂಬ ಒಳ್ಳೆಯ ಸಮಯವಾಗಿದೆ. ಕಾರಣ ಜ್ಞಾನೋಕ್ತಿಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನನ್ನನ್ನು ಬೆಳಗ್ಗೆ ಹುಡುಕುವವನು ನನ್ನನ್ನು ಕಂಡುಕೊಳ್ಳುವನು. ಪ್ರೈಸ್ ಲಾರ್ಡ್. ಮಧ್ಯಾಹ್ನ ಪ್ರಾರ್ಥನೆ ಮಾಡ್ಬೋದು, ರಾತ್ರಿ ಪ್ರಾರ್ಥನೆ ಮಾಡ್ಬೋದು, ಬಟ್ ಬೆಳಗ್ಗೆ ಸಮಯಕ್ಕೆ ವಿಶೇಷವಾಗಿದೆ. ದೇವರು ಅನೇಕರು ತನ್ನ ಸೇವಕರನ್ನು ಕರೆದಾಗಲ್ಲ ಬೆಳಗ್ಗೆನೇ ಕರೆದಿದ್ದಾರೆ. ಅದು ಮಾತ್ರ ಅಲ್ಲ, ಬೆಳಿಗ್ಗೆ ಪ್ರಾರ್ಥನೆ ತುಂಬ ಮುಖ್ಯವಾದ ಕಾರ್ಯ. ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ನಾವು ಮೈಂಡ್ ಡಿಸ್ಟರ್ಬ್ ಆಗಿರೋದಿಲ್ಲ.
ದಿನದ ಮೊದಲನೇ ಸಮಯ ಆಗಿರೋದ್ರಿಂದ ಆಮೇಲೆ ಪ್ರೈಸ್ ಲಾರ್ಡ್ ತುಂಬ ಆಕ್ಟಿವ್ ಆಗಿರುತ್ತೆ ಮೈಂಡ್, ನಾವು ಫ್ರೆಶ್ನೆಸ್ ಫೀಲ್ ಮಾಡ್ತೀವಿ. ಈ ಒಂದು ಸಮಯದಲ್ಲಿ ಪ್ರಾರಂಭದಲ್ಲೇ ಪ್ರಾರ್ಥನೆ ಮಾಡೋದು ಒಳ್ಳೆಯ ಸಮಯವಾಗಿದೆ. ಅದು ಮಾತ್ರ ಅಲ್ಲ, ಮಾರ್ಕ್ 1:35 ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಭೂಮಿಯಲ್ಲಿದ್ದಾಗ ಪ್ರತಿದಿನ ಬೆಳಗ್ಗೆ ಕತ್ತಲೆ ಇದ್ದಾಗಲೇ ಮುಂಜಾನೆ ಸಮಯದಲ್ಲೇ ಅವರದ್ದು ಪ್ರಾರ್ಥನೆ ಮಾಡಿದ್ದಾರೆ. ಅದರಿಂದ ಪ್ರಾರ್ಥನೆಯಲ್ಲಿ ನಾವು ಅನೇಕ ಕಾರ್ಯ ಮನಸ್ಸಲ್ಲಿ ಮಾಡ್ಕೊಳ್ಬೇಕು. ಒಂದು, ಅದಕ್ಕೆ ನಾವು ಮುಖ್ಯ ಸ್ಥಾನವನ್ನು ಕೊಡಬೇಕು ಪ್ರಾರ್ಥನೆಗೆ, ಕಾರಣ ಅದು ನಮಗೂ ದೇವರಿಗೂ ಸಂಬಂಧಪಟ್ಟ ಕಾರ್ಯ ಆಗಿರೋದ್ರಿಂದ. ಎರಡನೇದು, ಪ್ರಾರ್ಥನೆಗೆ ಬೆಳಗ್ಗೆ ಸಮಯ ತುಂಬ ಉತ್ತಮವಾದ ಸಮಯವಾಗಿದೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ಕೊಡುತ್ತೆ. ಮೂರನೇದಾಗಿ, ಆಮೇಲೆ ಪ್ರಾರ್ಥನೆಗೆ ವಿಶೇಷವಾದ ಸ್ಥಳ ಇರಬೇಕು ಎಂಬುದು ತುಂಬ ಮುಖ್ಯವಾದ ಕಾರ್ಯವಾಗಿದೆ. ಪ್ರೈಸ್ ನೋಡಿ, ಎಲ್ಲಿ ಬೇಕಾದ್ರೂ ನಾವು ಪ್ರಾರ್ಥನೆ ಮಾಡ್ಬೋದು, ಬಟ್ ಡೈಲಿ ಕಾಮನ್ ಆಗಿ ನಾವು ಹೋಗಿ ಆ ಜಾಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂಥ ಒಂದು ಸ್ಥಳ ನಮಗೆ ಇರೋದು ಪ್ರಾರ್ಥನೆಯಲ್ಲಿ ಬೆಳಿಲಿಕ್ಕೂ ಪ್ರಾರ್ಥನೆಯ ಆಳದಲ್ಲಿ ಹೋಗ್ಲಿಕ್ಕೂ ನಮಗೆ ಸಹಾಯ ಮಾಡ್ತಾ ಇದೆ. ಪ್ರೈಸ್ ಲಾರ್ಡ್. ಪ್ರಾರ್ಥನೆಯಲ್ಲಿ ಗೋಲ್ ಇದೆ. ಪ್ರೈಸ್ ಲಾರ್ಡ್. ಪ್ರಾರ್ಥನೆಯ ಮುಖ್ಯ ಉದ್ದೇಶ, ನನಗೆ ಮಕ್ಕಳಿಗೆ ಸ್ಕೂಲಿಗೆ ಫೀಸ್ ಸಿಕ್ತು, ನಮಗೆ ಒಳ್ಳೆ ಕೆಲಸ ಸಿಕ್ತು, ನಮಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಎಂಬುದಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆಯ ಮುಖ್ಯ ಉದ್ದೇಶ, ಪರ್ಪಸ್ ಆಫ್ ಪ್ರೇಯರ್, ಪ್ರಾರ್ಥನೆಯ ಮುಖ್ಯ ಗೋಲ್ ಇಲ್ಲಂದ್ರೆ ಡೆಸ್ಟಿನೇಷನ್, ಪ್ರಾರ್ಥನೆ ಮುಖ್ಯವಾದ ಒಂದು ಪ್ರೈಸ್ ಲಾರ್ಡ್ ಗುರಿ ಏನಂದ್ರೆ ದೇವರ ಪ್ರಸನ್ನತೆಯನ್ನು ಅನುಭವಿಸುವುದು, ದೇವರ ಶಬ್ದವನ್ನು ಕೇಳೋದು. ಪ್ರೈಸ್ ಲಾರ್ಡ್. ಇದರ ನಂತರ ನಮ್ಮ ಅನೇಕ ವಿಷಯಗಳು, ನಮಗೆ ಭೂಮಿಗೆ ಬೇಕಾದ ಕಾರ್ಯಗಳು ನಾವು ದೇವರ ಹತ್ರ ಕೇಳ್ಕೊಳ್ಬೋದು. ಬಟ್ ಮುಖ್ಯವಾದ ಪ್ರಾರ್ಥನೆಯ ಉದ್ದೇಶ ಏನಂದ್ರೆ ಆ ಪ್ರಾರ್ಥನೆಯ ಮುಖಾಂತರ, ಸಂಭಾಷಣೆ ಮುಖಾಂತರ ನಾನು ದೇವರ ಪ್ರಸನ್ನತೆಯನ್ನು ಅನುಭವಿಸಿದೆ, ದೇವರ ಹತ್ರ ಮಾತಾಡಿದ್ರು ಎಂಬುದು ಪ್ರಾರ್ಥನೆಯ ಮುಖ್ಯ ಗುರಿಯಾಗಿದೆ. ಪ್ರೈಸ್ ಲಾರ್ಡ್. ಆಮೇಲೆ ಯಾವುದೋ ದೇವರ ಹೊಂದ್ಕೊಳ್ಳೋಕ್ಕೆ ಮಾತ್ರ ಅಲ್ಲ, ಅದಕ್ಕೆ ಪ್ರಾರ್ಥನೆ ಮಾಡಿದಾಗ ಯೇಸು ಸ್ವಾಮಿ ಪ್ರಾರ್ಥನೆ ಕಳಿಸ್ಕೊಡ್ದಾಗ ಹೇಳಿದ್ರು, ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ರಾಜ್ಯವು ಬರಲಿ, ನಿನ್ನ ನಾಮ ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತ. ಸೊ ಎಲ್ಲ ದೇವರ ನಾಮ ಮಹಿಮೆ ಹೊಂದಲಿ, ದೇವರಿಗೆ ಸಲ್ಲಿಸಬೇಕಾದ ಕಾರ್ಯಗಳು ನಾವು ಪ್ರಾರಂಭವಾಗಿ ಸಲ್ಲಿಸಬೇಕು. ನಂತರ ನಮ್ಮ ಪ್ರಾರ್ಥನೆಯ ಅವಶ್ಯಕತೆಗಳು. ಪ್ರೈಸ್ ಲಾರ್ಡ್. ಪ್ರಾರ್ಥನೆಯಲ್ಲಿ ನಾವು ಇನ್ನೊಂದು ಕಾರ್ಯ ನಾವು ಮನಸ್ಸಲ್ಲಿ ಮಾಡ್ಕೊಳ್ಬೇಕಾಗಿರುವಂಥ ಕಾರ್ಯ, ಪ್ರೈಸ್ ಲಾರ್ಡ್. ಈ ಪ್ರಾರ್ಥನೆ ತುಂಬಾ ಮುಖ್ಯವಾಗಿರೋದ್ರಿಂದ, ಈ ಪ್ರಾರ್ಥನೆ ನಮಗೆ ದೇವರ ಹತ್ರ ಬೆಳಿಲಿಕ್ಕೆ ಸಹಾಯ ಮಾಡ್ತಾ ಇರೋದ್ರಿಂದ ಸೈತಾನ್ ಎಲ್ಲ ರೀತಿಯಲ್ಲೂ ಆ ಒಂದು ಸಮಯವನ್ನು ಪ್ರಾರ್ಥನೆ ಮಾಡಕ್ಕಾಗದಿರೋ ರೀತಿಯಲ್ಲಿ ಡಿಸ್ಟರ್ಬೆನ್ಸಸ್ ಅಂತ ತರ್ತಾನೆ, ತಡೆಗಳನ್ನು ತರ್ತಾನೆ. ಆಮೇಲೆ ಪ್ರೇಯರ್ ಮಾಡೋ ಕುತ್ಕೊಂಡ್ರು ನಾನಾ ವಿಧವಾದ ಚಿಂತೆಗಳನ್ನು ಕೊಡ್ತಾನೆ. ನಾವು ಪ್ರೇಯರ್ ಮಾಡಬೇಕು, ಎದ್ದು ಪ್ರೇಯರ್ ಮಾಡಬೇಕು ಎಂಬುದಾಗಿ ಪ್ಲಾನ್ ಮಾಡಿರುವಾಗ ಬೇರೆ ಬೇರೆ ಕಾರ್ಯಗಳು, ಯೋಚನೆಗಳು, ಪ್ರೈಸ್ ಲಾರ್ಡ್, ಸೈತಾನ್ ತಂದು ನಮ್ಮ ಮೈಂಡನ್ನು ಡೈವರ್ಟ್ ಮಾಡಿ ಡಿಸ್ಟರ್ಬ್ ಮಾಡಿ ತಡೆಗಳನ್ನು ತರ್ತಾನೆ. ಇದು ಸೈತಾನ ಒಂದು ಮುಖ್ಯ ಕಾರ್ಯವಾಗಿದೆ. ಪ್ರಾರ್ಥನೆಯ ಟೈಮನ್ನು ಅಟ್ಯಾಕ್ ಮಾಡ್ತಾನೆ. ಪ್ರಾರ್ಥನೆ ಮಾಡೋಕ್ಕಾಗದಿರೋ ರೀತಿಯಲ್ಲಿ, ಅಂದರೆ ಬೇರೆ ಕಡೆ ನಮ್ಮ ಯೋಚನೆಗಳನ್ನು, ಗಮನಗಳನ್ನು ತಗೊಂಡು ಹೋಗೋದ್ರ ಮುಖಾಂತರ ಪ್ರಾರ್ಥನೆಯಿಂದ ನಮ್ಮ ಮೈಂಡನ್ನು ಬೇರೆ ಕಡೆ, ಬೇರೆ ಕಾರ್ಯಗಳಲ್ಲಿ ತಗೊಂಡು ಹೋಗ್ಲಿಕ್ಕೆ ಶ್ರಮಿಸ್ತಾನೆ, ತಡೆಗಳನ್ನು ತರ್ತಾನೆ. ಆದ್ದರಿಂದ ಆ ಪ್ರಾರ್ಥನೆ ಸಮಯ ತುಂಬ ಮುಖ್ಯವಾಗಿ ಕಾಪಾಡಿಕೊಳ್ಬೇಕಾದ ಕರ್ತವ್ಯ ನಮಗಿದೆ. ಹೀಗೆ ದಿನನಿತ್ಯ ಪ್ರಾರ್ಥನೆ ಮಾಡೋರಿಗೆ ಆಶೀರ್ವಾದ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮಗೆ ತಿಳಿದಿರುವ ಹಾಗೆ ಏನಾದರೂ ಒಂದು ಕಾರ್ಯ 21 ದಿವಸ ನಾವು ರೆಗ್ಯುಲರ್ ಆಗಿ ಡೈಲಿ ಮಾಡ್ಕೊಂಡು ಹೋದರೆ ಅದು ನಮ್ಮ ಜೀವಿತದ ಒಂದು ಭಾಗವಾಗುತ್ತೆ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ನಾವು ಆ ರೀತಿಯಲ್ಲಿ ನಮ್ಮ ಜೀವಿತದ ಒಂದು ಸ್ವಭಾವವಾಗಿ ನಾವು ಅಳವಡಿಸಿಕೊಳ್ಬೇಕಾಗಿರುವ ಒಂದು ಕಾರ್ಯವಾಗಿದೆ. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಇನ್ನೊಂದು ಮುಖ್ಯವಾದ ಕಾರ್ಯ ನಾವು ಡೈಲಿ ಮಾಡಬೇಕಾಗಿದೆ ಪ್ರಾರ್ಥನೆ. ಪ್ರೈಸ್ ಲಾರ್ಡ್. ನಾವು ಭಾನುವಾರ ಒಂದು ದಿವಸ ಅಲ್ಲ, ಕಷ್ಟ ಬರುವಾಗ ಮಾತ್ರ ಅಲ್ಲ, ಎಕ್ಸಾಮ್ ಹತ್ರ ಬರುವಾಗ ಮಾತ್ರ ಅಲ್ಲ, ಸಮಸ್ಯೆಗಳು ಬರುವಾಗ ಮಾತ್ರ ಅಲ್ಲ. ಪ್ರೈಸ್ ಲಾರ್ಡ್. ಡೈಲಿ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕೆಂಬುದನ್ನು ಯೇಸು ಸ್ವಾಮಿ ನಮಗೆ ಸ್ಪಷ್ಟವಾಗಿ ಕಳಿಸ್ಕೊಟ್ಟಿದ್ದಾರೆ. ದಿನನಿತ್ಯದ ಪ್ರಾರ್ಥನೆ. ಪ್ರೈಸ್ ಲಾರ್ಡ್. ಇನ್ನೊಂದು ಕಾರ್ಯ ಕೂಡ ಪ್ರಾರ್ಥನೆ ಬಗ್ಗೆ ನಾವು ಮನಸ್ಸಲ್ಲಿ ಮಾಡ್ಕೊಳ್ಬೇಕಾದ ಕಾರ್ಯ, ಪ್ರಾರ್ಥನೆ ನಂಬಿಕೆಯಿಂದ. ನಂಬಿಕೆ ತುಂಬ ಮುಖ್ಯ. ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ, ದೇವರನ್ನು ಪ್ರಾರ್ಥನೆ ಕೇಳ್ತಿದ್ದಾರೆ, ಇದಕ್ಕೆ ಉತ್ತರ ಸಿಕ್ಕುತ್ತೆ. ಸೊ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆದ ಒಂದು ಕಾರ್ಯವಾಗಿದೆ. ನಿಜವಾಗ್ಲೂ ದೇವರು ಪ್ರಾರ್ಥನೆ ಕೇಳ್ತಾ ಇದ್ದಾರೆ, ನಾವು ಅವರ ಮಕ್ಕಳಾಗಿದ್ದೀರಿ. ಸೊ ಈ ಕಾರ್ಯಗಳನ್ನು ನಾವು ಪ್ರಾರ್ಥನೆ ಮಾಡೋ ವ್ಯಕ್ತಿ ಮನಸ್ಸಲ್ಲಿ ಮಾಡ್ಕೊಳ್ಬೇಕಾದ ಕಾರ್ಯ. ಇನ್ನೊಂದು ವಿಶೇಷವಾದ ಕಾರ್ಯ, ಪ್ರೈಸ್ ಲಾರ್ಡ್, ಪ್ರಾರ್ಥನೆಗೆ ತುಂಬ ರಿಸಲ್ಟ್ ತರುವಂಥದ್ದು ನಾವು ಪ್ರೇಯರ್ ಮಾಡುವ, ಪ್ರಾರ್ಥನೆ ಮಾಡ್ತಿದ್ದೀರಿ, ಅದಕ್ಕಿಂತ ಹೆಚ್ಚಾಗಿ ಪ್ರೈಸ್ ಲಾರ್ಡ್ ನಮ್ಮಲ್ಲಿರುವಂತಹ ಪರಿಶುದ್ಧತೆ. ಕಾರಣ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀತಿವಂತನ ಪ್ರಾರ್ಥನೆ.
ಬಹು ಶಕ್ತಿ ಉಳ್ಳದು ಎಂಬುದಾಗಿ. ಸೊ ಅನೇಕರು ಪ್ರಾರ್ಥನೆ ಮಾಡ್ಬೋದು, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಬಟ್ ಪ್ರಾರ್ಥನೆಯಲ್ಲಿ ನಿಜವಾದ ಎಫೆಕ್ಟ್ ಸಿಗ್ತಾ ಇರೋದು, ನಿಜವಾದ ರಿಸಲ್ಟ್ ಸಿಗ್ತಾ ಇರೋದು ಪರಿಶುದ್ಧತೆಯಿಂದ ಪ್ರಾರ್ಥನೆ ಮಾಡೋದು, ಆಮೇಲೆ ಪರಿಶುದ್ಧವಾದ ವ್ಯಕ್ತಿ ಮಾಡುವಂತ ಪ್ರಾರ್ಥನೆ. ಅದಕ್ಕೆ ವಾಕ್ಯದಲ್ಲಿ ಬರೆದಿದೆ, ನೀತಿವಂತನು ಕೂಗುವುದಕ್ಕಿಂತ ಮುಂಚೆನೆ ದೇವರು ಅವನು ಏನ್ ಪ್ರಾರ್ಥನೆ ಮಾಡ್ತಿದ್ದಾನೆ ಎಂಬುದಾಗಿ ಶ್ರದ್ಧೆಯಿಂದ ನೀತಿವಂತನ ಪ್ರಾರ್ಥನೆಯನ್ನು ದೇವರು ಕೇಳ್ತಿದ್ದಾರೆ. ಸೊ ಪ್ರೇಯರ್ಗೆ ಪ್ರಾರ್ಥನೆ ದೇವ್ರು ಕೇಳಬೇಕು, ಪ್ರತಿ ಸಮಯ ರಿಸಲ್ಟ್ ಸಿಕ್ಕಬೇಕು ಎಂಬುವರು ಆಮೇಲೆ ಪರಿಶುದ್ಧತೆಯಲ್ಲಿ ಬೆಳೀತಾ ಇರಬೇಕಾಗಿರೋದು ತುಂಬಾ ಮುಖ್ಯವಾದ ಕಾರಣ ಪರಿಶುದ್ಧತೆ ಪ್ರಾರ್ಥನೆಗೆ ಆಮೇಲೆ ರಿಸಲ್ಟ್ ತರ್ತಾ ಇದೆ. ಪ್ರಾರ್ಥನೆಯಲ್ಲಿ ದೇವ್ರ ಪ್ರಸಾದ ಅನುಭವಿಸ್ಲಿಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಪ್ರಾರ್ಥನೆಯಲ್ಲಿ ಅನೇಕ ಕಾರ್ಯಗಳು ನಾವು ಮನಸ್ಸಲ್ಲಿ ಮಾಡಬೇಕು. ಆಮೇಲೆ ಪ್ರೈಸ್ ಲಾರ್ಡ್, ಒಂದು ಪ್ರೈಸ್ ಲಾರ್ಡ್, ಪ್ರಾರ್ಥನೆ ನಾವು ಮನಸ್ಸಲ್ಲಿ ಮಾಡ್ಕೊಳ್ಬೇಕಾದ್ರೆ ಮುಖ್ಯವಾದ ಕಾರ್ಯ ಪ್ರೈಸ್ ಲಾರ್ಡ್, ಪರಿಶುದ್ಧವಾದ ಪ್ರಾರ್ಥನೆ. ನೀತಿವಂತನ ಪ್ರಾರ್ಥನೆಗೆ ಶಕ್ತಿ ಇದೆ. ಪ್ರೈಸ್ ಲಾರ್ಡ್. ಇಲ್ಲಂದ್ರೆ ಅನೇಕರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಪಾಪಗಳು ನಮ್ಮಲ್ಲಿರುವಾಗ ಅದು ಪ್ರಾರ್ಥನೆ ಅಡ್ಡಿ ಮಾಡುತ್ತೆ. ಆಮೇಲೆ ಆದರೆ ಪ್ರೈಸ್ ಲಾರ್ಡ್, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತ ವ್ಯಕ್ತಿ ಅವನ ಪ್ರಾರ್ಥನೆ, ಒಂದೊಂದು ಪ್ರಾರ್ಥನೆ ಕೂಡ ದೇವರು ಲಾಲಿಸ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಕಳಿಸ್ಕೊಡ್ತಾ ಇದೆ. ಪ್ರೈಸ್ ಲಾರ್ಡ್. ಇನ್ನೊಂದು ಪ್ರೈಸ್ ಲಾರ್ಡ್, ಪ್ರಾರ್ಥನೆ ಮಾಡುವಾಗ ಯಾವ ಒಂದು ಪೊಸಿಷನ್ ಇಂದ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ಪ್ರೈಸ್ ಲಾರ್ಡ್. ಓಕೆ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ಕಳಿಸ್ಕೊಡಿದಾಗ ಹೀಗೆ ಹೇಳಿದ್ರು, ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಸೊ ನಾವು ಪ್ರಾರ್ಥನೆ ಮಾಡ್ತಿರುವಂತ ನಮ್ಮ ಪೊಸಿಷನ್ ಗೊತ್ತಾ, ಮಗ, ಆಮೇಲೆ ದೇವರ ಮಗನಾಗಿರುವ ನಾನು, ಮಗಳಾಗಿರುವ ನಾನು ನನ್ನ ತಂದೆ ಹತ್ರ ಮಾತಾಡ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಸೊ ಅದು ನಾವು ಮನಸ್ಸಲ್ಲಿ ಮುಖ್ಯವಾಗಿ ನಾವು ಮಾಡ್ಕೊಳ್ಬೇಕಾದ ಕಾರ್ಯ. ಪ್ರೇಯರ್ ಮಾಡುವಾಗ ಅನೇಕರು ಅನೇಕ ಪೊಸಿಷನ್ ಇಂದ ಪ್ರೇಯರ್ ಮಾಡ್ತಾರೆ. ಬಟ್ ಬೈಬಲ್ ಹೇಳುವಂತ ಪೊಸಿಷನ್ ಮಗ. ಪ್ರೈಸ್ ಲಾರ್ಡ್. ಮಗ, ಯೇಸು ಸ್ವಾಮಿಯಿಂದ ಹುಟ್ಟಿರುವಂತ ಮಗ ಆಮೇಲೆ ಪರಲೋಕದ ತಂದೆ ಹತ್ರ ಮಾತಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಸೊ ಮೈ ಪೊಸಿಷನ್ ಇಸ್ ಆಮೇಲೆ ಸನ್ ಆಫ್ ಗಾಡ್. ಹಲ್ಲೆಲೂಯಾ. ಐ ಆಮ್ ಸ್ಪೀಕಿಂಗ್ ಟು ಮೈ ಲವಿಂಗ್ ಹೆವೆನ್ಲಿ ಫಾದರ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಇದೆಲ್ಲ ಪ್ರಾರ್ಥನೆಯಲ್ಲಿ ಮಾಡ್ಕೊಳ್ಬೇಕಾಗಿ ನಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಮಾಡ್ಕೊಳ್ಬೇಕಾದ್ರೆ ಕೆಲವು ಕಾರ್ಯಗಳನ್ನು ನಾನು ಇಲ್ಲಿ ತಿಳಿಸಿದ್ದೀನಿ. ಆಮೇಲೆ ಅನೇಕ ವಿಧಾನವಾದ ಪ್ರಾರ್ಥನೆಗಳಿದೆ, ಅದು ಕೂಡ ಮುಂದೆ ಇರುವ ಸಮಯದಲ್ಲಿ ನಾವು ಕಲ್ತ್ಕೊಳ್ತೀವಿ. ಬಟ್ ಇವಾಗ ನಾವು ಬರೋಣ ಪ್ರಾರ್ಥನೆಯ ಪ್ರಯೋಜನಗಳು. ಪ್ರಾರ್ಥನೆ ಮಾಡುವುದರಿಂದ ಸಿಗುವಂತ ಪ್ರಯೋಜನಗಳೇನು? ಸೊ ಮೊದಲನೇ ಪ್ರಯೋಜನ, ಪ್ರೈಸ್ ಲಾರ್ಡ್, ನಾನು ಮುಖ್ಯವಾದ ಒಂದು ಪ್ರಯೋಜನವನ್ನು ತಿಳಿಸುತ್ತಾ ಆರಂಭಿಸ್ತಾ ಇದ್ದೀನಿ. ಆಶೀರ್ವಾದ ಒಂದು, ಪ್ರೈಸ್ ಲಾರ್ಡ್, ಮುಖ್ಯವಾದ ಪ್ರಯೋಜನ, ಪ್ರೈಸ್ ಲಾರ್ಡ್, ಪ್ರಾರ್ಥನೆ ದೇವರಾಗಿರುವ ಅನ್ಯೋನ್ಯತೆಯಲ್ಲಿ ನಮ್ಮನ್ನ ಬೆಳೆಸುತ್ತೆ. ಪ್ರೈಸ್ ಲಾರ್ಡ್. ನಮಗೆ ದೇವರು ಯಾರು ಅಂತ ನಮಗೆ ತಿಳಿದಿರುವ ರೀತಿಯಲ್ಲಿ ನಮಗೆ ಇನ್ನೂ ತಿಳ್ಕೊಳ್ಬೇಕಾದ ಕಾರ್ಯಗಳಿದೆ, ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಾದ ಕಾರ್ಯ ಇದೆ. ಬಟ್ ಹೇಗೆ ನಾವು ಡೈಲಿ ಪ್ರಾರ್ಥನೆ ಮಾಡೋದ್ರಿಂದ ದೇವರಾಗಿರುವ ಅನ್ಯೋನ್ಯತೆಯಲ್ಲಿ ನಾವು ಹತ್ರ ಹೋಗ್ತಾ ಇದ್ದೀರಿ, ಬೆಳೀತಾ ಇದ್ದೀರಿ, ಆ ರಿಲೇಶನ್ಶಿಪ್ ಬೆಳೀತಾ ಇದೆ. ಪ್ರೈಸ್ ಲಾರ್ಡ್. ಅನೇಕರು ಸ್ಕೂಲೆಲ್ಲ ಓದಿದ ನಂತರ ಎಕ್ಸಾಮ್ ಎಲ್ಲ ಆಗಿದ ನಂತರ 10ನೇ ಕ್ಲಾಸ್ ಎಲ್ಲ ಮುಗಿಯುವಾಗ, ಇಲ್ಲಂದ್ರೆ ಸೆಕೆಂಡ್ PUC ಮುಗಿಯುವಾಗ ಹೋಗುವಾಗ ತುಂಬ ಜೊತೆಯಾಗಿರುವಂಥ ಸ್ನೇಹಿತರು ಹೋಗೋ ಸಮಯದಲ್ಲಿ ತುಂಬ ನೋವು ಉಂಟಾಗುತ್ತೆ. ಕಾರಣ ಇನ್ನೂ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಬೇರೆ ಬೇರೆ ಕಾಲೇಜಲ್ಲಿ ಹೋಗ್ತಾರೆ, ಬೇರೆ ಬೇರೆ ಸ್ಟ್ರೀಮ್ಸಲ್ಲಿ ಸಬ್ಜೆಕ್ಟ್ಸಲ್ಲಿ ಕಲಿಯೋಕ್ಕೆ ಹೋಗ್ತಾರೆ, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಹೋಗ್ತಾರೆ. ಸೊ ಹೋಗುವಾಗ ಕಾಲೇಜು ಗ್ರ್ಯಾಜುಯೇಷನ್ ಮುಗಿಸ್ಕೋಗುವಾಗ ಅನೇಕರಲ್ಲಿ ನೋವಿರುತ್ತೆ. ಕಾರಣ ಜೊತೆ 10 ವರ್ಷ, 5 ವರ್ಷ, 7 ವರ್ಷ ಓದಂಥ ಸ್ನೇಹಿತರು ಇವಾಗ ಇನ್ನು ನೋಡದೇ ಇರುವಂಥ ಒಂದು ಸಮಯ. ಸೊ ಅನೇಕರಿಗೆ ನೋವಿರುತ್ತೆ. 10ನೇ ಕ್ಲಾಸ್ ಮುಗಿದಾಗ, ಸೆಕೆಂಡ್ PUC ಮುಗಿದಾಗ ದೂರ ಹೋಗ್ತಾರೆ. ನಂತರ ಸ್ಟಾರ್ಟಿಂಗಲ್ಲಿ ಕೆಲವರು ರಿಲೇಶನ್ಶಿಪ್ ಮಾಡ್ಕೊಳ್ತಾರೆ, ಸಂಬಂಧಗಳು ಮಾಡ್ಕೊಳ್ತಾರೆ, ಫೋನ್ ಮುಖಾಂತರ ಪಕ್ಕದಲ್ಲೇ ಇದ್ರೆ ಅವ್ರನ್ನ ಮೀಟ್ ಮಾಡ್ಬೋದು. ಬಟ್ ದೂರ ಸ್ಥಳಗಳಿರುವಾಗ, ಬೇರೆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಾಗ, ದಿನಗಳು ಹೋಗ್ತಾ ಹೋಗ್ತಾ ಆ ಮಾತುಕತೆ ಕಮ್ಮಿ ಆಗುವಾಗ ಆ ಸಂಬಂಧಗಳು ದೂರ ಹೋಗೋದನ್ನು ನಾವು ಗಮನಿಸ್ಬೋದು. ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ಆಮೇಲೆ 5 ತಿಂಗಳು, ಆಮೇಲೆ 1 ವರ್ಷ, 2 ವರ್ಷ, 3 ವರ್ಷ ಮಾತಾಡದೇ ಇರುವಾಗ ಆ ಸಂಬಂಧಗಳು, ಆ ರಿಲೇಶನ್ಶಿಪ್, ಆ ಸಂಬಂಧ ದೂರ ಹೋಗ್ತಾ ಇರುತ್ತೆ. ಕೆಲವು ಸಂಬಂಧಗಳು ಒಡೆದೋಗುತ್ತೆ, ವರ್ಷಗಳಾಗುವಾಗ ಕೆಲವರು ಮರ್ತೋಗ್ಬಿಡ್ತಾರೆ. ಪ್ರೈಸ್ ಲಾರ್ಡ್. ಸೊ ಪ್ರಾರ್ಥನೆ ಮುಖ್ಯವಾದ ಕಾರ್ಯ ಏನಂದ್ರೆ ದೇವರಾಗಿರುವ ಸಂಬಂಧ ಆಗಿರುವುದರಿಂದ ಪ್ರತಿದಿನ ನಾವು ಪ್ರೇಯರ್ ಮಾಡ್ತಾ ಇರೋದ್ರಿಂದ ದೇವರ ಬಗ್ಗೆ ಆ ಒಂದು ಸಂಬಂಧ ನೆಲೆಗೊಳ್ತಾ ಇದೆ. ಅದರಲ್ಲಿ ನಾವು ಇಂಪ್ರೂವ್ ಆಗ್ತಾ ಇದ್ದೀರಿ, ಬೆಳೀತಾ ಇದ್ದೀರಿ, ಆ ಸಂಬಂಧ ಡೀಪ್ ಆಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ಸೊ ಪ್ರಾರ್ಥನೆ, ಪ್ರೈಸ್ ಲಾರ್ಡ್, ಪ್ರಾರ್ಥನೆ ದೇವರ ಅನ್ಯೋನ್ಯತೆಯಲ್ಲಿ ಒಂದು ದೇವರ ಮಗುನ ಬೆಳೆಸ್ತಾ ಇದೆ. ಪ್ರೈಸ್ ಲಾರ್ಡ್. ಸೊ ಕ್ರೈಸ್ತನ ಆದ್ಮೇಲೆ ತುಂಬಾ ಮುಖ್ಯವಾದ ಕಾರ್ಯ, ಭಾನುವಾರ ಒಂದು ದಿವಸ ಚರ್ಚಿಗೆ 2 ಅವರ್ ಬರೋದಲ್ಲ, ಕಾಣಿಕೆ ಯಾವಾಗಲೂ ಒಂದ್ಸತಿ ಬಂದು ಕಾಣಿಕೆ ಹಾಕೊಳ್ಳೋದಲ್ಲ, ಕ್ರಿಸ್ಮಸ್ಗೋ ನ್ಯೂ ಇಯರ್ಗೋ ಹಬ್ಬ ಆಚರಿಸೋದಲ್ಲ, ಆಮೇಲೆ ಕಷ್ಟ ಬರುವಾಗ ಒಂದು ದಿವಸ ಪ್ರೇಯರ್ ಮಾಡೋದಲ್ಲ,
ಆಮೇಲೆ ಪ್ರೈಸ್ ಮನೇಲಿ ಕೂಡ ಮಡಗುವಾಗ ಪ್ರೇಯರ್ ಮಾಡೋದಲ್ಲ. ಕ್ರೈಸ್ತ ಜೀವಿತದ ಮುಖ್ಯ ಫೌಂಡೇಶನ್ ಇಲ್ಲಾಂದ್ರೆ ಅಸ್ಥಿಭಾರವಾದ ಒಂದು ಸತ್ಯ ಕ್ರೈಸ್ತ ಜೀವಿತ ಅವ್ರಿಗೂ ದೇವರಿಗೂ ಇರುವಂತ ಒಂದು ನಮಗೂ ದೇವರಿಗಿರುವಂತಹ ಅನ್ಯೋನ್ಯತೆ ಆಗಿದೆ. ಅದು ಲಾಕ್ಡೌನ್ ಬರಲಿ, ಕಷ್ಟಗಳು ಬರಲಿ, ಚರ್ಚ್ ಒಂದು ವಾರ ನಡೀದೇ ಇರಲಿ, ಆ ಸಂಬಂಧ ಕಂಟಿನ್ಯೂ ಆಗ್ತಾ ಇರುತ್ತೆ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, ಪ್ರಾರ್ಥನೆಯನ್ನು ತನ್ನ ಜೀವಿತದ ಭಾಗವಾಗಿ ಮಾಡ್ಕೊಂಡಿರುವಂತ ವ್ಯಕ್ತಿ, ಹಾಗೂ ಇದು ಕ್ರೈಸ್ತ ಜೀವಿತ ದೇವರಾಗಿರುವ ಅನ್ಯೋನ್ಯತೆ ಅಂತ ತಿಳಿದಿರುವಂತ ವ್ಯಕ್ತಿ, ಪ್ರೈಸ್ ಲಾರ್ಡ್, ಅವನ ಕಷ್ಟ ಬಂದ್ರು ಕಷ್ಟ ಬರದೇ ಇದ್ರು, ಆಮೇಲೆ ಕೆಲಸ ಇದ್ರು ಕೆಲಸ ಇಲ್ಲದೆ ಇದ್ರು, ಆಮೇಲೆ ದುಡ್ಡು ಇದ್ರು ದುಡ್ಡು ಇಲ್ಲದೆ ಇದ್ರು, ದುಃಖ ಇದ್ರು ನಿರಾಶೆ ಆಗಿದ್ರು, ಯಾವಾಗ್ಲೂ ಆ ಅನ್ಯೋನ್ಯತೆಯಲ್ಲಿ ಕಳೆಯುವಂತ ವ್ಯಕ್ತಿ, ಪ್ರೈಸ್ ಲಾರ್ಡ್, ಅದು ಆ ಕ್ರೈಸ್ತ ಜೀವಿತಕ್ಕೆ ಜಯ ಕೊಡ್ತಾ ಇದೆ, ಮೀನಿಂಗ್ ಅರ್ಥ ಕೊಡ್ತಾ ಇದೆ, ಪ್ರೈಸ್ ಲಾರ್ಡ್. ಹಾಗೂ ಆ ದೇವರ ಮಗುವಿಗೆ ಸಹಾಯ ಮಾಡ್ತಿದೆ ನೋಡಿ, ಪ್ರೈಸ್ ಲಾರ್ಡ್. ನಾನು ಕೂಡ ಪ್ರಾರಂಭ ದಿನಗಳಲ್ಲಿ ಚರ್ಚೆಗೆ ಬರ್ತಾ ಇರುವಾಗ ಗೊತ್ತಿರ್ಲಿಲ್ಲ, ಅವ್ರು ಚಂದಾದ ಪ್ರೇಯರ್ ಮಾಡು ಅಂತ ಹೇಳ್ತಾರೆ, ಗೊತ್ತಿಲ್ಲ ಪ್ರಾರ್ಥನೆ ಹೇಗೆ ಸಾಧಿಸಬೇಕು ಅಂತ. ಆಮೇಲೆ ಕೆಲವು ಸಮಯ ದೇಶಕ್ಕೆ ಪ್ರೇಯರ್ ಮಾಡ್ತಿದ್ದೆ, ಕೆಲವು ಸಮಯ ನನಗೆ ದುಡ್ಡು ಬೇಕಂತ ಪ್ರೇಯರ್ ಮಾಡ್ತಾ ಇದೆ, ಎಕ್ಸಾಮ್ ಪಾಸ್ ಆಗ್ಬೇಕಂತ ಪ್ರೇಯರ್ ಮಾಡ್ತಾ ಇದೆ, ಪ್ರೈಸ್ ಲಾರ್ಡ್. ಹಿಂಗೆಲ್ಲ ಪ್ರೇಯರ್ ಮಾಡ್ತಾ, ಬಟ್ ನನಗೆ ಉದ್ದೇಶ ಗೊತ್ತಿರಲಿಲ್ಲ. ಪ್ರಾರ್ಥನೆ ಮುಖ್ಯವಾದ ಉದ್ದೇಶ, ಆಮೇಲೆ ದೇವರ ಪ್ರಸನ್ನತೆಯನ್ನು, ದೇವರ ಹತ್ರ ಮಾತಾಡಬೇಕು. ಪ್ರಾರ್ಥನೆ ಮುಖ್ಯವಾದ ಉದ್ದೇಶ, ಪ್ರತಿ ಸಮಯ ನಾನು ಪ್ರೇಯರ್ ಮಾಡುವಾಗ ದೇವರ ಶಬ್ದ ಕೇಳಬೇಕು. ಇದು ಪ್ರಾರ್ಥನೆ ಕಂಪ್ಲೀಟ್ ಮಾಡ್ತಿದೆ. ಯೇಸು ಸ್ವಾಮಿ ಕೂಡ ಭೂಮಿಯಲ್ಲಿದ್ದಾಗ ಪ್ರತಿ ಸಮಯ ಪ್ರೇಯರ್ ಮಾಡ್ತಾ ಇದ್ದಾಗ ಗಂಟೆಗಳು ತಗೊಳ್ತು, ಕೆಲವು ಸಮಯ ಸ್ವಲ್ಪ ಸಮಯ ತಗೊಳ್ತು, ಸಮಯ ಬಗ್ಗೆ ನಮ್ಗೆ ಹೆಚ್ಚು ಕೆಲವು ಸಮಯದಲ್ಲಿ ವಿವರಿಸಲಿಲ್ಲ, ಬಟ್ ಪ್ರತಿ ಸಮಯ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅವ್ರು ತಮ್ಮ ತಂದೆಯ ಶಬ್ದ ಕೇಳೋವರೆಗೂ ಪ್ರಾರ್ಥನೆ ಮಾಡ್ತಾ ಇದ್ರು ಎಂಬುದಾಗಿ ಅನೇಕ ಕಡೆ ನಾವು ಅದನ್ನು ನೋಡ್ತಿದ್ವಿ. ಸೊ ಪ್ರಾರ್ಥನೆ ದೇವರಾಗಿರುವ ಅನ್ಯೋನ್ಯತೆಯಲ್ಲಿ ನಮ್ಮನ್ನ ಬೆಳೆಸ್ತಾ ಇದೆ. ಆದ್ದರಿಂದ ಪ್ರಾರ್ಥನೆ ತುಂಬಾ ಮುಖ್ಯವಾದದ್ದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಮಗ ಅಪ್ಪ ಹತ್ರ ಮಾತಾಡ್ತಾ ಇದ್ದಾನೆ, ಆಮೇಲೆ ಪ್ರೈಸ್ ಲಾರ್ಡ್, ಅವ್ನು ಪರ್ಫೆಕ್ಟ್ ಅಂತ ಇಲ್ಲ, ಅವನ ತಪ್ಪುಗಳಿರ್ಬೋದು, ಅವನಿನ್ನೂ ಬೆಳಿಬೇಕಾಗಿರೋ ಕಾರ್ಯವಿದೆ, ಆದರೆ ಕೂಡ ಅವನ ಅಪ್ಪ ಹತ್ರ ಮಾತಾಡ್ಬೋದು. ಕಾರಣ ಮನೇಲಿ ಹುಟ್ಟಿದ್ರಿಂದ, ಅವನ ಮಗನಾಗಿರೋದ್ರಿಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದ್ರಿಂದ ನಾನು ಪರ್ಫೆಕ್ಟ್ ಅಲ್ಲ, ನಾನು ಪ್ರೇಯರ್ ದೇವರು ಕೇಳಲ್ಲ, ಈ ತರ ಒಂದು ಸುಳ್ಳುಗೆ, ಸೈತಾನ ಹೇಳುವಂತ ಸುಳ್ಳುಗಳಿಗೆ ನಾವು ಜಾಗ ಕೊಡಬಾರ್ದು. ಪ್ರೈಸ್ ದಿ ಲಾರ್ಡ್. ಕಾರಣ ಯೇಸು ಸ್ವಾಮಿ ಮುಖ್ಯವಾಗಿ ಭೂಮಿಗೆ ಬರಲಿಕ್ಕೆ ಕಾರಣ ಇದೆ. ಆಮೇಲೆ ಆದಾಮ ಹವ್ವಾಗಿದ್ದಂತ ಒಳ್ಳೆ ಸಂಬಂಧ ಪಾಪದ ನಿಮಿತ್ತ ಆ ಸಂಬಂಧ ಒಡೆದೋಯ್ತು. ಆ ಒಡೆದೋದ ಸಂಬಂಧವನ್ನು ಕಟ್ಲಿಕ್ಕೋಸ್ಕರ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದಗಡೆ ಭೂಮಿಗೆ ಬಂದು ತನ್ನ ಜೀವನ ರಕ್ತವನ್ನು ಕೊಡ್ಲಿಕ್ಕೆ ಆಮೇಲೆ ಕಾರಣ. ಆಮೇಲೆ ಪ್ರೈಸ್ ದಿ ಲಾರ್ಡ್, ನಾವು ಮಕ್ಕಳಾಗುವಂತೆಯೂ ತಂದೆ ಹತ್ರ ಅನ್ಯೋನ್ಯತೆಯಲ್ಲಿ ಇರ್ಲಿಕ್ಕೋಸ್ಕರ, ತಂದೆ ಹತ್ರ ಆದಾಮ ಪ್ರಾರಂಭವಾಗಿ ಹೇಗೆ ದೇವರ ಹತ್ರ ಅವರು ಸಂಜೆಯ ಸಮಯದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರು, ಒಳ್ಳೆ ಸಂಬಂಧ ಇತ್ತು, ತಿರುಗಿ ಆ ಸಂಬಂಧಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಬರ್ಲಿಕ್ಕೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೋಸ್ಕರ ಜೀವನ ರಕ್ತವನ್ನು ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಆಮೇಲೆ. ಆದ್ದರಿಂದ ದೇವರ ಹತ್ರ ಸಂಬಂಧ ಇರುವಂತ ವ್ಯಕ್ತಿ, ದೇವರ ಅನ್ಯೋನ್ಯತೆಯಲ್ಲಿ ಕಳೆಯುವಂತ ವ್ಯಕ್ತಿ, ಭೂಮಿಯಲ್ಲಿ ಏನ್ ಕಷ್ಟ ಇದ್ರು ಅವನು ಜಯಿಸಿ ಬರ್ತಾನೆ. ಹಲ್ಲೆಲೂಯಾ. ಕಾರಣ ಅವನಿಗೆ ದೇವರ ಹತ್ರ ಸಂಬಂಧ ಇದೆ, ದೇವರ ಹತ್ರ ಅನ್ಯೋನ್ಯತೆ ಇದೆ, ಅವನಿಗೆ ದೇವರ ಹತ್ರ ಕನೆಕ್ಷನ್ ಇರುವುದರಿಂದ, ದೇವರ ಹತ್ರ ಒಳ್ಳೆ ಸಂಬಂಧ ಇರುವುದರಿಂದ, ಪ್ರೈಸ್ ದಿ ಲಾರ್ಡ್, ಅವನ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನ್ ಗೊತ್ತಾ, ಯೇಸು ಸ್ವಾಮಿಗೆ ಭೂಮಿಯಲ್ಲಿ ಇದ್ದಾಗ ಶಿಷ್ಯರಿಗಿಂತ, ತಂದೆ ತಾಯಿಗಿಂತ ಆಮೇಲೆ ತುಂಬಾ ಹತ್ತಿರವಾದ ಸಂಬಂಧ ಇದ್ದಿದ್ದು ಯಾರ ಜೊತೆ ಗೊತ್ತಾ? ಪ್ರೈಸ್ ದಿ ಲಾರ್ಡ್, ಅವರ ತಂದೆಯ ಜೊತೆ ಆಗಿತ್ತು ಎಂಬುದಾಗಿ ಪ್ರೈಸ್ ದಿ ಲಾರ್ಡ್ ಯೋಹನ್ನನ ಬರೆದ ಪುಸ್ತಕ 1ನೇ ಅಧ್ಯಾಯದ 18ನೇ ವಾಕ್ಯ, ಪ್ರೈಸ್ ದಿ ಲಾರ್ಡ್, ಸ್ಪಷ್ಟವಾಗಿ ಬರೆದಿದೆ. ಅವರಿಗೆ ಶಿಷ್ಯರ ಮೇಲೆ ಎಷ್ಟೋ ಪ್ರೀತಿ ಇತ್ತು. ಆಮೇಲೆ ಪ್ರೈಸ್ ದಿ ಲಾರ್ಡ್, ತಂದೆ ತಾಯಿಯ ಮೇಲೆ, ಯೋಸೇಫ್ ಮರಿಯನ ಮೇಲೆ ಪ್ರೀತಿ ಇತ್ತು, ಸಹೋದರನ ಮೇಲೆ ಪ್ರೀತಿ ಇತ್ತು. ಬಟ್ ಇದಕ್ಕಿಂತ ಹೆಚ್ಚಾಗಿ ಇವ್ರ ಹತ್ರ ಎಲ್ಲ ಯೇಸು ಸಂಬಂಧ ಮಾಡ್ಕೊಂಡಿದ್ರು. ಬಟ್ ಅವರಿಗೆ ತುಂಬಾ ಹತ್ತಿರ ಇದ್ದಂತ ಸಂಬಂಧ, ಕ್ಲೋಸೆಸ್ಟ್ ಆಗಿರುವಂತ ಸಂಬಂಧ, ಇವರಿಗಿಂತ ಇದ್ದಿದಂತ ಸಂಬಂಧ ತನ್ನ ತಂದೆಯೊಂದಿಗೆ ಆಗಿತ್ತು ಎಂಬುದಾಗಿ ಯೋಹನ್ನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಬರೆದಿದೆ. ಅದಕ್ಕೆ ವಾಕ್ಯ ನಮ್ಗೆ ಉಪದೇಶ ಮಾಡುತ್ತೆ. ಮತ್ತಾಯ 6:33, ಪ್ರೈಸ್ ದಿ ಲಾರ್ಡ್, ಭೂಮಿಯಲ್ಲಿರುವ ಎಲ್ಲ ಸಂಬಂಧಗಳಕ್ಕಿಂತ ಮೊದಲನೇದಾಗಿ ದೇವರ ರಾಜ್ಯವನ್ನು, ದೇವರೊಂದಿಗಿರುವ ಸಂಬಂಧವನ್ನು ನೀವು ಹುಡುಕ್ರಿ. ಪರಲೋಕ ರಾಜ್ಯದ ನೀತಿಯನ್ನು ಹುಡುಕಿರಿ, ಅದರ ಜೊತೆ ನಿಮಗೆ ಬೇಕಾದ ಎಲ್ಲವೂ ಕೊಡಲ್ಪಡುತ್ತೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ದೇವರೇ ಹೇಳ್ತಾ ಇದ್ದಾರೆ, ಭೂಮಿಯ ಸಂಬಂಧಗಳು ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ದೇವರಾಗಿರುವಂತ ಸಂಬಂಧ. ಪ್ರೈಸ್ ದಿ ಲಾರ್ಡ್. ಇದು ಹೇಳಲಿಕ್ಕೆ ಕಾರಣ, ಪ್ರೈಸ್ ಲಾರ್ಡ್, ಎಷ್ಟೋ ಸಮಯ ಕಳೀತಾ ಇದ್ದೀರಿ. ಭೂಮಿಯಲ್ಲಿರುವಂತಹ ಸಂಬಂಧಗಳು ಸ್ವಲ್ಪ ಸಹಾಯ ಮಾಡ್ಬೋದು, ಕೆಲವು ಸಮಯಕ್ಕೆ ನಮಗೆ ಚಿಕ್ಕ ಸಹಾಯಗಳು ಮಾಡ್ಬೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಟ್ ದೇವರಾಗಿರುವಂತಹ ಸಂಬಂಧ, ಹಲ್ಲೆಲೂಯಾ, ನಮ್ಮ ಜೀವಿತವನ್ನು ಬದಲಾಯಿಸುತ್ತೆ ಎಂಬುದಾಗಿ ಮಾತ್ರ ಅಲ್ಲ, ಪ್ರೈಸ್ ದಿ ಲಾರ್ಡ್, ನಮಗೆ ಭೂಮಿಯಲ್ಲಿ ಕೂಡ ಒಳ್ಳೆ ಸಂಬಂಧಗಳನ್ನು ದೇವರು ಕೊಡ್ತಾರೆ. ಬಟ್ ಮುಖ್ಯ ಇಂಪಾರ್ಟೆನ್ಸ್, ಪ್ರಯಾರಿಟಿ ಹೋಗೋದು ಪರಲೋಕದಲ್ಲಿರುವಂತ
ವಾಗಿರುವಂತಹ ಸಂಬಂಧ. ಹಾಲೆಲೂಯ. ದೇವರ ಜೊತೆ ನಡೆಯುವಂತ ಸಂಬಂಧ ತುಂಬಾ ಮುಖ್ಯವಾಗಿದೆ. ಇವತ್ತು ಪ್ರಿಯರೇ, ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ದೇವರಿಗೆ ಇಷ್ಟ ಏನ್ ಗೊತ್ತಾ? ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ, ದೇವರು ಪ್ರೀತಿಯಾಗಿದ್ದಾರೆ. ಗಾಡ್ ಇಸ್ ಲವ್. ಅವ್ರಿಗೆ ಏನ್ ಇಷ್ಟ ಅಂದ್ರೆ ತನಗೆ ಜೀವ ಕೊಟ್ಟು ತನ್ನ ರಕ್ತವನ್ನು ಕೊಟ್ಟು ಆಮೇಲೆ ನಮ್ಮ ಕತ್ತಲೆಯ ರಾಜ್ಯದಿಂದ ಬೆಳಕಿಗೆ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಬಂದರೆ ದೇವರು ಪ್ರೀತಿಯಾಗಿರೋದ್ರಿಂದ ಅವ್ರಿಗೆ ಯಾವಾಗಲೂ ಇಷ್ಟ ಗೊತ್ತಾ? ನಮ್ಮ ಹತ್ರ ಮಾತಾಡಬೇಕು, ನಮ್ಮ ಸ್ವರ ಕೇಳಬೇಕು, ದೇವರೊಂದಿಗೆ ಮಕ್ಕಳು ದೇವರಿಗೆ ಸೃಷ್ಟಿಸಲ್ಪಡ್ತಾರೆ ಜನರೊಂದಿಗೆ ದೇವರು ಯಾವಾಗಲೂ ಇರಬೇಕು ಎಂಬುದಾಗಿ ದೇವರು ನಮ್ಮ ಬಗ್ಗೆ ಬಯಸ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಆಮೇಲೆ ಪ್ರೈಸ್ ಲಾರ್ಡ್. 1 ಕೊರಿಂಥದವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ ಅದರ 9ನೇ ವಾಕ್ಯ ಹೀಗೆ ಹೇಳುತ್ತೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಸೊ ದೇವರು ಹೇಳ್ತಾ ಇದ್ದಾರೆ, ಪ್ರೈಸ್ ಲಾರ್ಡ್, ನಿಮ್ಮನ್ನು ಯಾಕೆ ದೇವರು ಕರೆದಿದ್ದಾರೆ? ಯಾಕೆ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನ ದೇವರ ಮಕ್ಕಳಾಗಿ ಯಾಕೆ ದೇವರು ಕರೆದಿದ್ದಾರೆ? ಇವಾಗ ದೇವರೊಂದಿಗೆ ಜೀವಿಸಲಿಕ್ಕೆ, ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಕಳೀಲಿಕ್ಕೋಸ್ಕರ ನಮ್ಮನ್ನು ದೇವರು ಕರೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಮುಖ್ಯವಾದ ಕರೆ ಏನು? ಆಮೇಲೆ ಬೇರೆ ಅನೇಕ ಕರೆಗಳಿದೆ, ನಮ್ಗೆ ಗೊತ್ತಿದೆ. ಆಮೇಲೆ ಪ್ರೈಸ್ ಅನೇಕರನ್ನು ದೇವರು ಸೇವೆಗೋಸ್ಕರ ಕರೆದಿದ್ದಾರೆ. ಬಟ್ ಅದಕ್ಕಿಂತ ಮುಖ್ಯ ದೇವರು ಕರೆದಿರೋದು ಆಮೇಲೆ ಪ್ರೈಸ್ ಲಾರ್ಡ್ ತನ್ನ ಮಗನಾಗಿರುವ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದಂತ ದೇವರು ನಂಬಿಗಸ್ತನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಡೈಲಿ ನಾವು ಪ್ರಾರ್ಥನೆ ಮಾಡಬೇಕಾದಂತ ಕಾರ್ಯ, ಕರ್ತನೆ ನಿನ್ನ ಅನ್ಯೋನ್ಯತೆಯಲ್ಲಿ ನಾನು ಬೆಳಿಬೇಕು. ಆಮೇಲೆ ಆ ಅನ್ಯೋನ್ಯತೆಯನ್ನು ನಮ್ಮನ್ನು ಬೆಳೆಸೋದು ಆಮೇಲೆ ದಿನನಿತ್ಯದ ಪ್ರಾರ್ಥನೆಯ ಜೀವಿತವಾಗಿದೆ. ಸ್ತೋತ್ರ. ಹಲ್ಲೆಲೂಯಾ. ಸೊ ಪ್ರಾರ್ಥನೆ ಮಾಡುವಾಗ ನಾವು ಆಮೇಲೆ ನಮ್ಮ ಮುಖ್ಯವಾದ ಗೋಲ್ ಏನ್ ಗೊತ್ತಾ? ಆಮೇಲೆ ದೇವರ ಪ್ರಸ್ತುತಿನ ಅನುಭವಿಸೋದು, ದೇವರ ಹತ್ರ ಮಾತಾಡೋದು. ಪ್ರೈಸ್ ಲಾರ್ಡ್. ದೇವರ ಪ್ರಾರ್ಥನೆ ಕೇಳ್ತಿದ್ದಾರೆ, ಆ ದೇವರ ಶಬ್ದ ಕೇಳೋದು ಪ್ರಾರ್ಥನೆಯ ಗುರಿಯಾಗಿದೆ. ಇಲ್ಲಾಂದ್ರೆ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಆದ ಗೋಲ್ ಆಗಿದೆ ಎಂಬುದನ್ನು ತಿಳಿಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಸೊ ಪ್ರಾರ್ಥನೆ ದೇವರಾಗಿರುವ ಅನ್ಯೋನ್ಯತೆಯಲ್ಲಿ ನಮ್ಮನ್ನ ಬೆಳೆಸ್ತಾ ಇದೆ. ಅದರಿಂದ ಪ್ರೈಸ್ ಲಾರ್ಡ್, ನಾನು ದೇವರನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಡೈಲಿ ಹುಡುಕ್ಬೇಕಂತೆ. ಕಾರಣ ದೇವರ ಬಗ್ಗೆ ಅನೇಕ ಕಾರ್ಯಗಳಿದೆ. ಪ್ರೈಸ್ ಲಾರ್ಡ್. ಕೆಲವರು ಹೇಳ್ತಾರೆ ಎಷ್ಟೋ ವರ್ಷಗಳ ಜೊತೆ ಇದ್ದು ಕೂಡ ಕೆಲವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋರು ಇದ್ದಾರೆ. ಅದರಿಂದ ದೇವರನ್ನ ಒಂದೇ ದಿನದಲ್ಲಿ, ಒಂದೇ ಭಾನುವಾರ, ಒಂದೇ ವರ್ಷದಲ್ಲಿ ದೇವರನ್ನ ಪೂರ್ಣವಾಗಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಡೈಲಿ ಪ್ರೇಯರ್ ಮಾಡುವಾಗ ನಾವು ಪ್ರಾರ್ಥನೆ ಮಾಡ್ಬೇಕಾದ ಕಾರ್ಯ, ಕರ್ತನೆ ಇನ್ನೂ ನಿನ್ನ ಬಗ್ಗೆ ನನಗೆ ತಿಳಿದೇ ಇರುವಂತಹ ಕಾರ್ಯಗಳು ಹೆಚ್ಚಾಗಿ ನಾನು ತಿಳ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ತಿಳ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಿಂಗೆ ಡೈಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಪೌಲನು ಹೇಳ್ತಾ ಇದ್ದಾರೆ ಆಮೇಲೆ ಪ್ರೈಸ್ ಲಾರ್ಡ್, ಈ ಭೂಮಿಯಲ್ಲಿ ಬೇರೆ ಎಲ್ಲ ಕಾರ್ಯಗಳಕ್ಕಿಂತ ಆಮೇಲೆ ಕ್ರಿಸ್ತನನ್ನು ಹೊಂದ್ಕೊಳ್ಬೇಕು, ಕ್ರಿಸ್ತನನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು, ಅವರ ಹೃದಯವನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ ನನಗೆ ಮುಖ್ಯವಾಗಿದೆ ಎಂಬುದಾಗಿ ಅಪೊಸ್ತಲನಾಗಿರುವ ಪೌಲನು ಆಮೇಲೆ ತಿಳಿಸಿದ್ದಾನೆ. ಸೊ ಪ್ರಾರ್ಥನೆಯ ಪ್ರಯೋಜನಗಳು, ಒಂದು ಮುಖ್ಯವಾದ ಪ್ರಯೋಜನ, ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ದೇವರ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದಾನೆ. ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ಆಮೇಲೆ ದೇವರ ಅನ್ಯೋನ್ಯತೆಯಲ್ಲಿ ಬೆಳೀತಾ ಇದ್ದಾನೆ. ಪ್ರಾರ್ಥನೆ ಸಮಯ ಕಳೆದಿರೋದ್ರಿಂದ ಆಳವಾಗಿ ದೇವರನ್ನ ಅರ್ಥ ಮಾಡ್ಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲೋ ದೂರದಿಂದ ನಾನು ದೇವರನ್ನ ಅರ್ಥ ಮಾಡ್ಕೊಂಡಿದ್ದೆ ಅಂತ ಅಲ್ಲ, ಬೇರೆಯವರು ಅರ್ಥ ಮಾಡ್ಕೊಂಡಿದ್ದಾರೆ, ಅದು ನನಗೆ ತೃಪ್ತಿಯನ್ನು ಕೊಡ್ತಾ ಇಲ್ಲ. ನಾನು ದೇವರನ್ನ ವೈಯಕ್ತಿಕವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ? ಪ್ರಾರ್ಥನೆ ಮುಖಾಂತರ. ಹಲ್ಲೆಲೂಯಾ. ದೇವರೇ, ನನಗೆ ನಿನ್ನ ಬಗ್ಗೆ ಹೆಚ್ಚಾಗಿ ತಿಳಿಯಪಡಿಸು, ನಾನು ಇನ್ನೂ ನಿನ್ನ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು. ಆಳವಾಗಿ ಅರ್ಥ ಮಾಡ್ಕೊಳ್ಳುವಾಗ ಗೊತ್ತಾಗುತ್ತೆ ಆತನು ಪ್ರೀತಿ ಸ್ವರೂಪನಾದ ದೇವರು, ಆತನು ಎಲ್ಲವನ್ನು ಒದಗಿಸುವ ದೇವರು, ಅವರನ್ನು ನಮ್ಮನ್ನು ಕಾಪಾಡುವಂತ ದೇವರು. ಇನ್ನು ಆ ದೇವರ ಬಗ್ಗೆ ಅನೇಕ ಕಾರ್ಯಗಳು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗೆ ಡೈಲಿ ಹೊಸ ಹೊಸ ರೆವಲೇಷನ್ಸ್ ಅನ್ನು ಕೊಟ್ಟು ದೇವರ ಬಗ್ಗೆ ಹೊಸ ಹೊಸ ತಿಳುವಳಿಕೆಯನ್ನು ದೇವರು ಕೊಡ್ತಾ ಇದ್ದಾರೆ. ಅದು ಹೆಂಗ್ ಸಿಗ್ತಾ ಇದೆ ತಿಳುವಳಿಕೆ? ಪ್ರಾರ್ಥನೆ ಮುಖಾಂತರ, ದೇವರ ಪಾದದಲ್ಲಿ ಕುತ್ಕೊಳ್ಳೋದ್ರ ಮುಖಾಂತರ, ಆಮೇಲೆ ಡೈಲಿ ಪ್ರೇಯರ್ ಮಾಡೋದ್ರ ಮುಖಾಂತರ, ಬೈಬಲ್ ಓದೋದ್ರ ಮುಖಾಂತರ. ಒಂದು ಕಾರ್ಯ ಸ್ಪಷ್ಟ, ಯಾರು ದೇವರನ್ನು ಆಳವಾಗಿ ಅರ್ಥ ಮಾಡ್ಕೊಳ್ತಾರೋ ಪ್ರೈಸ್ ಲಾರ್ಡ್, ಅವರಿಗೆ ಆಟೋಮ್ಯಾಟಿಕ್ಲಿ ದೇವರ ಮೇಲೆ ಪ್ರೀತಿ ಇರುತ್ತೆ. ಆಮೇಲೆ ಅವರಿಗೆ ದೇವರ ಮೇಲೆ ಪ್ರೀತಿ ಇರುತ್ತೆ. ಪ್ರೈಸ್ ಲಾರ್ಡ್. ಈ ಪ್ರೀತಿಯಿಂದ ಯಾರು ಕೂಡ ಆಮೇಲೆ ನಮ್ಮನ್ನು ಅಗಲಿಸಕ್ ಆಗೋದಿಲ್ಲ. ದೇವರನ್ನು ಪ್ರೀತಿಸಲಿಕ್ಕೆ ನಾವು ಕಳ್ಕೊಳ್ಳುವಾಗ ನಾವು ದೇವರಿಗೆ ಸೇವೆಯನ್ನು ಮಾಡ್ತೀವಿ. ಸೊ ದೇವರನ್ನ ಹುಡುಕುವವನು ದೇವರನ್ನ ಕಂಡುಹಿಡಿಯುವನು. ದೇವರ ಬಗ್ಗೆ ತಿಳ್ಕೊಳ್ಳುವಾಗ ಅವ್ರು ನಾವು ಪ್ರೀತಿ ಆಟೋಮ್ಯಾಟಿಕ್ಲಿ ದೇವರ ಬಗ್ಗೆ ಪ್ರೀತಿ ಉಂಟಾಗುತ್ತೆ. ಆ ಪ್ರೀತಿ ಇರುವುದರಿಂದ ನಾವು ದೇವರಿಗೆ ಸೇವೆಯನ್ನು ಮಾಡ್ತಿದ್ರಿ ನೋಡಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇನ್. ಸೊ ನಾನು ದೇವರನ್ನು ಇನ್ನೂ ಆಳವಾಗಿ ತಿಳ್ಕೊಳ್ಬೇಕು. ನಾನು ತಿಳ್ಕೊಂಡಿದ್ದೀನಿ ಅಂತ ನಾವು ಸ್ಟಾಪ್ ಮಾಡಬಾರ್ದು. ಪ್ರೈಸ್ ಲಾರ್ಡ್. ಬಗ್ಗೆ ನಮಗೆ ದೇವರ ಬಗ್ಗೆ ತಿಳಿದಿರೋದು ಸ್ವಲ್ಪ ಮಾತ್ರ, ಬಟ್ ಇನ್ನೂ ಆಳವಾದ ಕಾರ್ಯಗಳಿದೆ. ಅದಕ್ಕೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೇವರನ್ನು ವೈಯಕ್ತಿಕವಾಗಿ ತಿಳಿದಿರುವವರು ದೃಢವಾಗಿ ನಿಲ್ತಾನೆ.
ಪ್ರೈಸ್ ಲಾರ್ಡ್. ಅವನು ಹಿಂಜಾರಿ ಹೋಗೋದಿಲ್ಲ. ಪ್ರೈಸ್ ಲಾರ್ಡ್. ದೇವರನ್ನು ತಿಳಿದಿರುವವನು ಆಶೀರ್ವದಿಸಲ್ಪಡ್ತಾನೆ. ದೇವರನ್ನು ತಿಳಿದಿರುವವನು ಭೂಮಿಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಜಯಿಸಿ ಬರ್ತಾನೆ. ಯಾಕೆ? ಆಕಾಶ ಭೂಮಿ ಸೃಷ್ಟಿ ಮಾಡಿದಂತ ತನ್ನ ತಂದೆಯ ಅನ್ಯೋನ್ಯತೆಯಲ್ಲಿ ಕಳೆಯುವಂತ ವ್ಯಕ್ತಿ ಒಳಗಡೆ ಆಚೆಗಡೆ ಅವನ ಆಶೀರ್ವಾದವಾಗಿರ್ತಾನೆ ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಿದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಇಷ್ಟ ಏನು ಗೊತ್ತಾ? ನಾವು ಯಾವಾಗಲೂ ದೇವರ ಜೊತೆ ಹತ್ತಿರ ಇರಬೇಕೆಂಬುದು ದೇವರ ಇಷ್ಟ. ಅದಕ್ಕೆ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕೆಟ್ಟ ಕುಮಾರ ತಂದೆಯ ಮನೆಯಿಂದ ದೂರ ಹೋದಾಗ ಅಪ್ಪನಿಗೆ ತುಂಬಾ ನೋವಾಯಿತು, ತುಂಬಾ ವೇದನೆ ಉಂಟಾಯಿತು. ಬಟ್ ಅವ್ರಿಗೆ ತುಂಬಾ ನೋವಾಯಿತು. ಆದರೆ ಅವನು ವಾಪಸ್ ಬಂದಾಗ ತಂದೆಗೆ ತುಂಬಾ ಸಂತೋಷವಾಯಿತು. ದೂರ ಹೋದಾಗ ತುಂಬಾ ನೋವಾಯಿತು. ಪ್ರೈಸ್ ಲಾರ್ಡ್. ಇವಾಗ ಕೂಡ ನಾವು ಪ್ರಾರ್ಥನೆ ಮಾಡದೆ, ಬೈಬಲ್ ಓದದೆ, ಬೇರೆ ಎಲ್ಲ ಕಾರ್ಯಗಳು ಮಾಡಿಕೊಂಡು ಪ್ರಾರ್ಥನೆ ಮಾಡದೇ ಇರುವಾಗ ಪ್ರತಿದಿನ ದೇವರಿಗೆ ನೋವಾಗ್ತಾ ಇದೆ. ದೇವರಿಗೆ ತುಂಬಾ ಇಷ್ಟ ಏನು? ನಿಮ್ಮ ಸ್ವರ ಕೇಳೋದು. ದೇವರಿಗೆ ತುಂಬಾ ಇಷ್ಟ ಏನು? ತನ್ನ ಮಕ್ಕಳು ತನ್ನ ಜೊತೆ ಇರೋದು. ದೇವರಿಗೆ ತುಂಬಾ ಇಷ್ಟ ಏನು? ತನ್ನ ಮಕ್ಕಳು ತಂದೆಯ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದು. ದೇವರಿಗೆ ತುಂಬಾ ಇಷ್ಟ ಏನು? ತನ್ನ ಮಕ್ಕಳು ದೇವರಲ್ಲಿ ಬೆಳೆಯೋದು. ಹಲ್ಲೆಲೂಯಾ. ಅದು ದೇವರಿಗೆ ಮುಖ್ಯವಾಗಿದೆ. ಸೊ ಪ್ರಾರ್ಥನೆಯ ಪ್ರಯೋಜನಗಳೇನು? ಮೊದಲನೇ ಪ್ರಯೋಜನ, ಪ್ರಾರ್ಥನೆ ದೇವರಾಗಿರುವ ಅನ್ಯೋನ್ಯತೆಯಲ್ಲಿ ನಮ್ಮನ್ನ ಬೆಳೆಸ್ತಾ ಇದೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಪ್ರೈಸ್ ಲಾರ್ಡ್. ಯಾವಾಗ ತಂದೆಯ ಅನ್ಯೋನ್ಯತೆಯಲ್ಲಿ ಆ ಕೆಟ್ಟ ಕುಮಾರ ವಾಪಸ್ ಬಂದು ಅವನು ತಪ್ಪು ಮಾಡ್ದ, ದೂರ ಹೋದ, ಪಾಪ ಮಾಡ್ದ, ಬಟ್ ಅವನ ತಂದೆ ಹತ್ರ ವಾಪಸ್ ಬಂದ. ಅವನು ಹೇಳುವಂತ ಮಾತನ್ನು ಕೇಳಿ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೀನಿ ಎಂಬುದಾಗಿ ಅವನು ತನ್ನ ಪಶ್ಚಾತ್ತಾಪ ಪಟ್ಟು ಆ ಪಾಪನ ಅರಿಕೆ ಮಾಡಿಕೊಂಡು ತಂದೆ ಹತ್ರ ಬರುವುದನ್ನು ಗಮನಿಸಬಹುದು. ಇದು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಬರೆದಿದೆ. ಸೊ ನೋಡ್ತಾ ಇದ್ರಿ, ಯಾವಾಗ ಮಗ ಹತ್ರ ಬಂದು ದೂರ ಇದ್ದ ಅಪ್ಪ ನೋಡಿದ್ರು, ಅಪ್ಪ ಓಡಿ ಹೋಗಿ ಕನಿಕರಿಸಿ ಅವನ್ನ ತಪ್ಪಿಕೊಂಡ್ರು. ಕಾರಣ ತಂದೆಗೆ ನೋವು ಯಾವಾಗ ಅಂತ ನಾವು ದೇವರಿಂದ ದೂರ ಹೋಗುವಾಗ. ಪ್ರೈಸ್ ಲಾರ್ಡ್. ದೇವರಿಂದ ದೂರ ಹೋಗುವಾಗ, ಲಾಕ್ಡೌನ್ ಟೈಮ್ ಇದೆ, ಚರ್ಚ್ ಕೂಟ ಇಲ್ಲ, ಅದರಿಂದ ನೀವು ಪ್ರೈಸ್ ಲಾರ್ಡ್ ಪ್ರಾರ್ಥನೆ ಮಾಡದೇ ಇದ್ರೆ ಆ ದೇವರ ಸಂಬಂಧ ದೂರ ಹೋಗ್ಲಿಕ್ಕೆ ಚಾನ್ಸ್ ಇದೆ. ಪ್ರೈಸ್ ಲಾರ್ಡ್. ಅದಕ್ಕೆ ನಾವು ಯಾವಾಗಲೂ ತಿಳಿಸ್ತಾ ಇರೋದು, ಲಾಕ್ಡೌನ್ ಇರಲಿ, ಚರ್ಚ್ ಈ ಒಂದು ಸೀಸನ್ ಚರ್ಚ್ ಇಲ್ಲದೆ ಇದ್ರು ಕೂಡ ನಾನು ಡೈಲಿ ದೇವರನ್ನ ಹುಡುಕ್ತೀನಿ. ಕಾರಣ ನಿಮ್ಮ ಮನೆಯಿಂದ ಪ್ರೈಸ್ ಲಾರ್ಡ್, ನೀವಿರುವಂತ ನಿಮ್ಮ ಮನೆಯಲ್ಲೇ ಇಳಿದು ಬಂದು ನಿಮ್ಮ ಜೊತೆ ಇರುವಂತ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಅದಕ್ಕೆ ಅವರಿಗೆ ಹೆಸರು ಕೊಟ್ಟಿದ್ದಾರೆ ಇಮ್ಮಾನುವೇಲ್. ಇಮ್ಮಾನುವೇಲ್ ಎಂಬ ಮಾತಿನ ಅರ್ಥ ನನ್ನ ದೇವರು ನನ್ನ ಜೊತೆ, ನನ್ನ ಸಂಗಡ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೊ ಯೋಚನೆ ಮಾಡಿ, ನಾವೇನ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ದೇವರು ಎದುರು ನೋಡ್ತಾ ಇಲ್ಲ. ನೀವು ತುಂಬಾ ಕರೆಕ್ಟ್ ಆಗಿರ್ಬೇಕು, ಯಾವ ತಪ್ಪು ಇರಬಾರ್ದು, ದೇವರ ಎದುರು ನೋಡ್ತಾ ಇಲ್ಲ. ನೀನು ದೇವರ ಅನ್ಯೋನ್ಯತೆಯಲ್ಲಿ ಇರುವಾಗ ನಿನ್ನನ್ನ ಬದಲಾಯಿಸಿ, ನಿನ್ನಲ್ಲಿ ತಪ್ಪಿದ್ರು ಕೂಡ ಹೌದಾ, ನಿಜಾನ ಇಲ್ವಾ? ತಂದೆ ತಾಯಿ ಆಗಿರುವ ನಾವು ನಮ್ಗೆ ಗೊತ್ತಿದೆ, ಕೆಲವು ಮಕ್ಕಳು ತರಲೆ ಮಾಡ್ತಾರೆ, ಹೇಳಿದ ಮಾತು ಕೇಳೋದಿಲ್ಲ. ಆದ್ರೂ ಕೂಡ ನಾವು ಅವ್ರನ್ನ ಪ್ರೀತಿಯಿಂದ ತಿದ್ದಿ ಅವರನ್ನ ನಾವು ವಾಕ್ಯಗಳನ್ನು ತಿಳಿಸ್ತಾ ಮಕ್ಕಳನ್ನು ಹೇಗೆ ಬೆಳೆಸಿ ಬಂದು ಅಪ್ಪ ದೇವರ ತಂದೆ ತಾಯಿ ಅನ್ಯೋನ್ಯತೆಯಲ್ಲಿ ಮಕ್ಕಳನ್ನ ಬೆಳೆಸ್ಕೊಂಡು ಬರ್ತಿರೋ ಅದೇ ತರ ನಾವು ಪರ್ಫೆಕ್ಟ್ ಆಗಿರ್ಬೇಕಂತ ಕಾರ್ಯ ಇಲ್ಲ. ಬಟ್ ನಾವು ಪ್ರಾರ್ಥನೆ ಮಾಡ್ತಾ ಬೆಳೀತಾ ದೇವರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ದೇವರು ನಮ್ಮನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ದೇವರು ನಮ್ಮ ಚಿಂತನೆಯನ್ನು ಬದಲಾಯಿಸ್ತಾ ಇದ್ದಾರೆ. ದೇವರು ನಮ್ಮನ್ನ ಪಾಪ ಸ್ವಭಾವವನ್ನು ನಮ್ಮನ್ನು ಬದಲಾಯಿಸಿ ತನ್ನ ಪ್ರಿಯ ಮಕ್ಕಳಾಗಿ ನಮ್ಮನ್ನ ಬದಲಾಯಿಸೋದು ಪ್ರಾರ್ಥನೆ ಒಂದಾಗಿದೆ. ಅದಕ್ಕೆ ಪ್ರಾರ್ಥನೆ ಮುಖ್ಯವಾದದ್ದು, ಪ್ರಾರ್ಥನೆ ಇಂಪಾರ್ಟೆಂಟ್ ಆಗಿರೋದಂತ ಹೇಳೋದು. ಪ್ರೈಸ್ ದ ಲಾರ್ಡ್. ಸೊ ಪ್ರಾರ್ಥನೆಯ ಪ್ರಯೋಜನ ಏನು? ಪ್ರೈಸ್ ದ ಲಾರ್ಡ್. ಈ ಕೆಟ್ಟ ಕುಮಾರ ಯಾವಾಗ ವಾಪಸ್ ಬಂದು ಆ ಅಪ್ಪ ತಂದೆ ಹೇಳುವಂತ ಮಾತು, ಪ್ರೈಸ್ ದ ಲಾರ್ಡ್, ಗಮನಿಸಿ. ನಾನು ನಿಮಗೋಸ್ಕರ ಓದ್ತಾ ಇದ್ದೀನಿ ಒಂದ್ಸತಿ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 31ನೇ ವಾಕ್ಯ. ಅದಕ್ಕೆ ತಂದೆ, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದೆ ಮತ್ತು ನನ್ನದೆಲ್ಲ ನಿನ್ನದೇ. ಪ್ರೈಸ್ ದ ಲಾರ್ಡ್. ನೋಡಿ, ಕೆಟ್ಟ ಕುಮಾರ ದೂರ ಹೋದಾಗ ಅವನಿಗೆಲ್ಲ ಕೊರತೆಗಳು. ಅಪ್ಪ ಹತ್ರ ಬಂದಾಗ ಅವ್ನು ಹೇಳ್ತಾನೆ, ಏನು ಯೋಚನೆ ಮಾಡಬೇಡ, ನನಗೆ ಇರೋದೆಲ್ಲ ನಿನಗೆ, ನೀನು ನನ್ನ ಜೊತೆ ಇರೋದ್ರಿಂದ ನನ್ನ ಅನ್ಯೋನ್ಯತೆಯಲ್ಲಿ ಒಳ್ಳೆ ಸಂಬಂಧ ನೀನು ಬೆಳೆಸ್ಕೊಂಡಿರೋದ್ರಿಂದ ನಿನಗೆ ಏನೆಲ್ಲ ಬೇಕೋ ನನಗಿರೋದೆಲ್ಲ ನಿನಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಗಿರೋದು. ಅದರ ಅರ್ಥ, ದೇವರ ಅನ್ಯೋನ್ಯತೆಯಲ್ಲಿ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಂಡಿರುವಂತ ದೇವರ ಮಕ್ಕಳು ಅವರ ಜೀವಿತದಲ್ಲಿ ಏನು ಕೊರತೆ ಬರಲ್ಲ. ದೇವರು ಎಲ್ಲ ಅವರಿಗೆ ಪ್ರೊವೈಡ್ ಮಾಡ್ತಿರ್ತಾನೆ. ಅದು ದೇವರ ವಾಕ್ಯನೇ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ಸೊ ದೇವರ ಅನ್ಯೋನ್ಯತೆಯಲ್ಲಿ ಕಲಿಯುವಂತ ವ್ಯಕ್ತಿಗೆ ದೇವರ ಅನೇಕ ಆಶೀರ್ವಾದಗಳಲ್ಲಿ ಅವರಿಗೆ ಬಾಹಿಗಳಾಗ್ಬೋದು. ದೇವರಿಗೆ ಅನೇಕ ಆಶೀರ್ವಾದಗಳಿದೆ.
ಯಾರು ದೇವರ ಹತ್ರ ಅನ್ಯೋನ್ಯತೆಯನ್ನು ಕಾಪಾಡ್ಕೊಳ್ತಾರೋ, ದೇವರ ಅನ್ಯೋನ್ಯತೆಯನ್ನು ಜೀವಿಸ್ತಾರೋ, ಅವರಿಗೆ ದೇವರ ಶಕ್ತಿ, ದೇವರ ಜ್ಞಾನ, ದೇವರ ವರಗಳು, ದೇವರ ಪ್ರೊವಿಷನ್ಸ್, ದೇವರ ಅನೇಕ ಆಶೀರ್ವಾದಗಳೆಲ್ಲ ಇವರಿಗೆ ಈಸಿಯಾಗಿ ಹೊಂದ್ಕೊಳ್ಬೋದು, ದೇವರ ಹತ್ರ ಒಳ್ಳೆ ಅನ್ಯೋನ್ಯತೆಯನ್ನು ಮಾಡ್ಕೊಂಡಿರೋದ್ರಿಂದ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಅದಕ್ಕೆ ಸ್ವಲ್ಪ ಆದರೂ ನೀವು ಪ್ರೇಯರ್ ಕಮ್ಮಿ ಆಗ್ತಾ ಇದೆ, ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ ಅಂತ ತಿಳಿದಿದ್ದ ತಕ್ಷಣ ಸಡನ್ನಾಗಿ ನಾವು ಉಪವಾಸ ತಗೊಳ್ಬೇಕು, ಸರಿಪಡಿಸ್ಕೊಳ್ಬೇಕು, ಬೇಗ ಆ ಸಂಬಂಧ ಸರಿಪಡಿಸ್ಕೊಳ್ಬೇಕು. ಕಾರಣ ಹಂಗೆ ಹೋಗ್ತಾ ಇದ್ರೆ ದೂರ 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 ಹೋಗ್ತಾ ಇರುವಾಗ ಪ್ರತಿ ಸಮಯ ಸೈತಾನ್ ನಮ್ಮ ಮೇಲೆ ಅಡ್ವಾಂಟೇಜ್ ತಗೊಳ್ತಾ ಇದ್ದಾನೆ. ಸೈತಾನ್ ಬಂದು ನಮ್ಮ ಜೀವನದಲ್ಲಿ ಇರಬೇಕಾದ್ರೆ ಆಶೀರ್ವಾದ ಕತ್ಕೊಳ್ತಾ ಇದ್ದಾನೆ. ಅದರಿಂದ ಸ್ವಲ್ಪ ದೇವರು ಮಾತಾಡ್ತಾ ಇಲ್ಲ, ನಾನು ದೇವರಿಂದ ದೂರ ಹೋಗ್ತಾ ಇದ್ದೀನಿ, ಮುಂಚೆ ತರ ಪ್ರೇಯರ್ ಮಾಡ್ತಾ ಇಲ್ಲ, ಮುಂಚೆ ತರ ಉಪವಾಸ ತಗೊಳ್ತಾ ಇಲ್ಲ, ಮುಂಚೆ ತರ ನನಗೆ ದೇವ್ರ ಮೇಲೆ ಭಕ್ತಿ ಕಮ್ಮಿ ಆಗ್ತಾ ಇದೆ, ದೇವರ ಪ್ರಸನ್ನತೆ ಕಮ್ಮಿ ಆಗ್ತಿದೆ ಅಂತ ಕೇಳ್ಕೊಳ್ಬೇಡಿ. ಉಪವಾಸ ತಗೊಂಡು ಬೇಗ ಆ ಅನ್ಯೋನ್ಯತೆಗೆ ವಾಪಸ್ ಬರಬೇಕು. ಕಾರಣ ನಾವು ಜೀವಂತವಾಗಿರೋದು, ನಾವು ನಿಂತ್ಕೊಳ್ಳೋಕೆ ಕಾರಣ, ನಾವು ನಾಶವಾಗದಿರ್ಲಿಕ್ಕೆ ಕಾರಣ, ನಾವು ಆತ್ಮಿಕವಾಗಿ ಬೆಳ ಹೊಂದ್ಕೊಳ್ಳಿಕ್ಕೆ ಒಂದೇ ಕಾರಣ ದೇವರಾಗಿರುವ ಅನ್ಯೋನ್ಯತೆ. ನೋಡಿ, ಪ್ರೈಸ್ ಅಲ್ಲ, ಹಾಲೆಲೂಯಾ. ಆಮೇಲೆ ನಾನು ಚಿಕ್ಕ ವಯಸ್ಸಲ್ಲಿ ಅವಾಗ ಉಪವಾಸ ತಗೊಳ್ತಾ ಇದ್ದೆ. ಆಮೇಲೆ ಯಾರು ಹೇಳಿಲ್ಲ ಉಪವಾಸ ತಗೊಳ್ಬೇಕಂತ, ಬಟ್ ಗೊತ್ತು ದೇವರಿಂದ ದೂರ ಹೋಗ್ತಾ ಇದ್ದೀನಿ, ಮುಂಚೆ ತರ ದೇವರ ಹತ್ರ ಮಾತಾಡ್ತಾ ಇಲ್ಲ, ಬೈಬಲ್ ಮೇಲೆ ನನಗೆ ಓದಕ್ಕೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ, ಆಮೇಲೆ ಲೋಕದ ಕಾರ್ಯಗಳ ಯೋಚನೆಗಳು ಜಾಸ್ತಿ ಆಗ್ತಾ ಇದೆ, ಪಾಪ ಸ್ವಭಾವಗಳು ಹೆಚ್ಚಾಗುವ ಸಮಯದಲ್ಲಿ ದೇವರ ಪ್ರಸನ್ನತೆ ಕಳ್ಕೊಂಡು ದೂರ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಸೊನ್ನತ್ನಾಗ ಉಪವಾಸ ತಗೊಳ್ತಾ ಇದೆ, ಅವಾಗ ಉಪವಾಸ ತಗೊಳ್ತಾ ಇದ್ದೆ. ಯಾಕೆ? ಹಾಲೆಲೂಯಾ. ನನಗೆ ಬೇಕಾಗಿರೋದು ದೇವರಾಗಿರುವ ಅನ್ಯೋನ್ಯತೆ. ಪ್ರೈಸ್ ದಿ ಲಾರ್ಡ್. ಆ ಉಪವಾಸ ತಗೊಂಡು ಪಾಪ ಅರಿಕೆ ಮಾಡಿ ದೇವರ ಪ್ರಸನ್ನತೆಯನ್ನು ಡೈಲಿ ಹುಡುಕ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಹೀಗೆ ದೇವರ ಅನ್ಯೋನ್ಯತೆಯನ್ನು ನಾವು ಕಾಪಾಡ್ಕೊಳ್ಬೇಕು, ದೇವರ ಅನ್ಯೋನ್ಯತೆಯನ್ನು ನಾವು ಬೆಳಿಬೇಕು. ಹೇಗಿರ್ಬೇಕಂದ್ರೆ ಕನ್ಸಿಸ್ಟೆಂಟ್ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ ಕಂಟಿನ್ಯೂಸ್ ಆಗಿ, ಕನ್ಸಿಸ್ಟೆಂಟ್ ಆಗಿ ದೇವರ ಅನ್ಯೋನ್ಯತೆಯಲ್ಲಿ ಸಮಯ ಕಳೆಯುವಂತ ಒಂದು ಅನುಭವಕ್ಕೆ ನಾವು ಕರ್ಕೊಂಡು ಬರಬೇಕು. ಕರ್ತನೆ, ಹಾಲೆಲೂಯಾ. ಒಂದು ಸೆಕೆಂಡ್ ಕೂಡ ದೇವರ ಪ್ರಸನ್ನತೆಯನ್ನು ಕಳ್ಕೊಳ್ಳದೆ ಆ ಪ್ರಸನ್ನತೆಯನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡುವಂತ ಮುಖ್ಯವಾದ ಕಾರ್ಯ ಪ್ರಾರ್ಥನೆ. ಸೊ ಪ್ರಾರ್ಥನೆ ಮಾಡದಿರೋ ವ್ಯಕ್ತಿಗೆ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಆಗಲ್ಲ. ಯಾವಾಗಲೂ ಒಂದ್ಸತಿ ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ದೇವರನ್ನು ನಾವು ದೂರವಾಗಿ ತಿಳಿದಿಲ್ಲ. ಪ್ರೈಸ್ ಲಾರ್ಡ್. ಆದ್ದರಿಂದ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸ್ಕೊಡೋಣ. ಪ್ರಾರ್ಥನೆ ನಮ್ಗೇನೋ ಬಾಡಿಗೆಗೆ ದುಡ್ಡು ಸಿಕ್ತು, ಪ್ರೈಸ್ ಲಾರ್ಡ್ ಕೆಲಸ ಸಿಕ್ತು ಎಂಬುದಕ್ಕಿಂತ ಹೆಚ್ಚು ನನಗೆ ದೇವರ ಪ್ರಸನ್ನತೆ ಇದೆ, ದೇವರ ಶಬ್ದ ಕೇಳಿಸ್ಲಿಕ್ಕಾಗುತ್ತೆ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಯೋಸೇಫನ ಜೊತೆ ಇದ್ದದರಿಂದ ಅವನ ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ಅವನಿಗೆ ಆಶೀರ್ವಾದ ಸಿಕ್ತು ಎಂಬುದಾಗಿ ಮಾತ್ರ ಅಲ್ಲ, ಆ ದೇಶದ ಉನ್ನತವಾದ ಸ್ಥಾನಕ್ಕೆ ದೇವರು ತಂದ್ರು. ಯೋಸೇಫ್ಗೆ ಯಾವ ಕಾರಣಕ್ಕೂ ಅವನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ, ಎಷ್ಟು ಬುದ್ಧಿ ಉಪಯೋಗಿಸಿದ್ರು ಕೂಡ ಆ ಸ್ಥಾನಕ್ಕೆ ಬರಲಿಕ್ಕೆ ಅವನಿಗೆ ಯಾವ ಒಂದು ಯೋಗ್ಯತೆ ಇರಲಿಲ್ಲ. ಬಟ್ ನೀನು ದೇವರ ಒಂದಿಗೆ ಜೀವಿಸುವ ಜೀವಿತ ಇರುವುದಾದ್ರೆ, ದೇವರ ಪ್ರಸನ್ನತೆ ನಿನ್ನಲ್ಲಿ ಇರುವುದಾದ್ರೆ, ಈ ದೇವರ ಪ್ರಸನ್ನತೆ ಎಲ್ಲಿ ನೀನು ತಗೊಂಡು ಹೋಗುತ್ತೆ ಅಂದ್ರೆ ಪ್ರೈಸ್ ದಿ ಲಾರ್ಡ್, ಉನ್ನತವಾದ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ. ಹಾಲೆಲೂಯಾ. ಅದರಿಂದ ಯಾರು ನಮ್ಮನ್ನ ಪ್ರೀತಿಸಿದ್ರು, ಪ್ರೀತಿ ಮಾಡದೇ ಇರ್ಬೋದು, ಮಕ್ಕಳ ಪ್ರೀತಿ ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು, ಪ್ರೀತಿ ಮಾಡದೇ ಇರ್ಬೋದು, ಕೆಲವು ಸಮಯದಲ್ಲಿ ಹೆಂಡತಿಯ ಪ್ರೀತಿ ಕಮ್ಮಿ ಆಗ್ಬೋದು, ಕಮ್ಮಿ ಆಗ್ಬೋದು, ಕೆಲವು ಸಮಯದಲ್ಲಿ ಯಜಮಾನರ ಪ್ರೀತಿ ಕಮ್ಮಿ ಆಗ್ಬೋದು. ಪ್ರೈಸ್ ದಿ ಲಾರ್ಡ್. ಅದರಿಂದ ಅದೆಲ್ಲ ಹಿಂಗೆ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ಬಟ್ ನಮಗೆ ಬೇಕಾಗಿರೋದು ದೇವರಾಗಿರುವಂತಹ ಅನ್ಯೋನ್ಯತೆ. ದೇವರ ಪ್ರೀತಿ ಇರುವವರು ಭೂಮಿಯಲ್ಲಿ ಕೂಡ ಬೇರೆಯವ್ರನ್ನ ಪ್ರೀತಿಸ್ಲಿಕ್ಕೆ ಆಗುತ್ತೆ. ದೇವರ ಹತ್ರ ಅನ್ಯೋನ್ಯತೆಯಲ್ಲಿ ಜೀವಿಸ್ಲಿಕ್ಕೆ ಕಲ್ತ್ಕೊಳ್ಳುವವರು ಬೇರೆಯವರು ಕೂಡ ಒಳ್ಳೆ ಅನ್ಯೋನ್ಯತೆಯಲ್ಲಿ ಜೀವಿಸ್ಲಿಕ್ಕೆ ಕಲ್ತ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಪ್ರಾರ್ಥನೆ ಮುಖ್ಯವಾದ ಪ್ರಯೋಜನ ಏನು? ಪ್ರಾರ್ಥನೆ ಮುಖ್ಯವಾದ ಪ್ರಯೋಜನ ಅದು ದೇವರಾಗಿರುವ ಅನ್ಯೋನ್ಯತೆಯಲ್ಲಿ ನಿಮ್ಮನ್ನ ಬೆಳೆಸ್ತಾ ಇದೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಲಾಕ್ಡೌನ್ ಸೀಸನ್ ಆಗಿದೆ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರೈಸ್ ದಿ ಲಾರ್ಡ್. ದೇವರ ಸ್ಪಾದಲ್ಲಿ ಕುತ್ಕೊಳ್ಳಿ. ಲಾಕ್ಡೌನ್ ಮುಗಿಯೋದಕ್ಕಿಂತ ಮುಂಚೆ ದೇವರೇ ಹಾಲೆಲೂಯಾ, ನಿನ್ನ ಪ್ರಸನ್ನತೆ ನಾನು ಅನುಭವಿಸಬೇಕು, ನಿನ್ನ ಪ್ರೀತಿ ನನಗೆ ಬೇಕು, ನಿನ್ನ ಶಬ್ದ ನಾನು ಕೇಳಬೇಕು, ನಿನ್ನ ನಾನು ಬೆಳಿಬೇಕು. ಪ್ರೈಸ್ ದಿ ಲಾರ್ಡ್. ಯೋಸೇಫ್ನ ಪ್ರೈಸ್ ಲಾರ್ಡ್ ಜನರೇಷನ್ ಅಲ್ಲಿ ಪ್ರೈಸ್ ಲಾರ್ಡ್ ಆ ಒಂದು ಸಮಯದಲ್ಲಿ ಯೋಸೇಫ್ ಜೊತೆ ದೇವರಿದ್ರು. ಈ ಒಂದು ಸಮಯದಲ್ಲಿ ಕರ್ತನೆ ನಾನು ದೇವರೊಂದಿಗೆ ಜೀವಿಸಲಿಕ್ಕೆ ನನಗೆ ಕೃಪೆಯನ್ನು ಕೊಡು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರು ಕಾಯ್ತಾ ಇದ್ದಾನೆ ಪ್ರಿಯರೇ. ನಿಮ್ಮ ಶಬ್ದವನ್ನು ಕೇಳಲಿಕ್ಕೆ, ನಿಮ್ಮ ಜೊತೆ ಬರಲಿಕ್ಕೆ, ನಿಮ್ಮನ್ನ ಬದಲಾಯಿಸಲಿಕ್ಕೆ, ನಿಮ್ಮನ್ನ ಅದ್ಭುತ ವ್ಯಕ್ತಿಯಾಗಿ ಬದಲಾಯಿಸಲಿಕ್ಕೆ ದೇವರು ಕಾಯ್ತಾ ಇದ್ದಾರೆ. ಆ ದೇವರಾಗಿರುವ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಬೆಳೆಸೋದು ಪ್ರಾರ್ಥನೆಯಾಗಿದೆ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದ ಮುಖಾಂತರ ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆಗೆ ಅನೇಕ ಪ್ರಯೋಜನಗಳಿದೆ. ಮೊದಲನೇ ಪ್ರಯೋಜನ ಪ್ರಾರ್ಥನೆ ನಮ್ಮನ್ನು ದೇವರ ಅನ್ಯೋನ್ಯತೆಯಲ್ಲಿ ಬೆಳೆಸ್ತಾ ಇದೆ. ಹಾಲೆಲೂಯಾ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಹಸ್ವೇರೋಷ್ ರಾಜನಿಗೆ ಎಸ್ತೇರ್ ಅಂದ್ರೆ ತುಂಬಾ ಇಷ್ಟ. ಅವಳು ಯಾವಾಗ ಬಂದ್ಲೋ ಆ ರಾಜ ಕೇಳ್ತಾ ಇದ್ದಾನೆ, ನಿನಗೇನು ಬೇಕು? ಈ ದೇಶದ ಅರ್ಧ ಕೇಳಿದ್ರು ನಾನು ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್.
ಅಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ. ನೀನು ದೇವರನ್ನ ಪ್ರೀತಿಸಿದ್ರೆ ಆಮೇನ್ ಪ್ರೈಸ್ ಲಾರ್ಡ್. ದೇವರು ಹೇಳ್ತಾರೆ ನೀನು ಏನು ಬೇಕಾದರೂ ಕೇಳ್ಕೊ, ಆಮೇನ್ ಪ್ರೈಸ್ ಲಾರ್ಡ್. ಕೊಡೋಕ್ಕೆ ದೇವರು ರೆಡಿಯಾಗಿದ್ದಾರೆ. ಹಾಲೆಲೂಯಾ. ಪ್ರಿಯರೇ, ದೇವರ ಆಶೀರ್ವಾದವನ್ನು ಹುಡುಕ್ತಾ ಇದ್ದೀರಾ, ಇಲ್ಲಾಂದ್ರೆ ಅವರ ಅನ್ಯೋನ್ಯತೆಯನ್ನು ಹುಡುಕ್ತಾ ಇದ್ದೀರಾ? ಪ್ರೈಸ್ ಲಾರ್ಡ್. ಆಮೇನ್ ಯಾವಾಗಲೂ ಆಮೇನ್ ಪ್ರೈಸ್ ಲಾರ್ಡ್ ದೇವ್ರನ್ನ ಹುಡುಕ್ತಾ ಇದ್ದೀರಾ, ಡೈಲಿ ದೇವ್ರನ್ನ ಹುಡುಕ್ತಾ ಇದ್ದೀರಾ. ಪ್ರಾರ್ಥನೆಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿ ಇವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ದೇವರು ನಮ್ಮ ಪಾಪ ಕ್ಷಮಿಸಿ ಆಮೇನ್ ಹಲೆಲೂಯಾ. ದೇವರೇ ಇನ್ನೊಂದಿಗೆ ಜೀವಿಸಲಿಕ್ಕೆ ನನಗೆ ಕೃಪೆ ಕೊಡುವುದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಸಂದೇಶವನ್ನು ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಈ ಸಂದೇಶ ಆಶೀರ್ವಾದವಾಗಿದ್ದರೆ ಇವಾಗಲೇ ಪ್ರಾರ್ಥನೆ ಮಾಡಿ ಟೈಮ್ ತಗೊಳ್ಳಿ. ಆಮೇನ್ ಪ್ರೈಸ್ ಲಾರ್ಡ್. ಈ ಮೀಟಿಂಗ್ ನಂತರ ಕೂಡ ನೀವು ಪ್ರಾರ್ಥನೆ ಮಾಡೋ ಟೈಮ್ ತಗೊಳ್ಳಿ. ಕರ್ತನ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಚರ್ಚ್ನ ಮುಖ್ಯವಾದ ಉದ್ದೇಶ ಜನರನ್ನ ದೇವರ ಅನ್ಯೋನ್ಯತೆಯಲ್ಲಿ ಬೆಳೆಸೋದು. ಪ್ರೈಸ್ ಲಾರ್ಡ್. ದೇವರ ಅನ್ಯೋನ್ಯತೆಯಲ್ಲಿ ಬೆಳಿಲಿಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡೋದು, ಅದು ಚರ್ಚ್ನ ಮುಖ್ಯ ಉದ್ದೇಶವಾಗಿದೆ. ಪ್ರೈಸ್ ಲಾರ್ಡ್. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ತಲೆಯನ್ನು ಬಗ್ಗಿಸಿ ಕಣ್ಣನ್ನು ಮುಚ್ಚಿ ನಾವು ದೇವರ ನೋಡಿ ಪ್ರಾರ್ಥನೆ ಮಾಡೋಣ. ಕರ್ತನಾಗಿರುವ ಯೇಸು ಸ್ವಾಮಿ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯ ಪ್ರಯೋಜನಗಳು ಎಂಬುವ ವಿಷಯದ ಬಗ್ಗೆ ಸ್ವಲ್ಪ ಸಮಯದ ವಾಕ್ಯವನ್ನು ಧ್ಯಾನಿಸುವಂತೆ ನಮ್ಮೆಲ್ಲರಿಗೂ ನೀವು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಮಗೆ ಮುಖ್ಯವಾಗಿದ್ದರೂ ಕೂಡ ನಿನ್ನ ಅನ್ಯೋನ್ಯತೆಗೆ ಮುಖ್ಯ ಸ್ಥಾನವನ್ನು ನಾವು ಕೊಡ್ತಿದ್ವಿ. ಈ ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ, ನಿನ್ನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ, ನಿನ್ನ ಹತ್ತಿರ ಪ್ರತಿದಿನ ಬೆಳೀಲಿಕ್ಕೆ, ನಿನ್ನನ್ನು ಆಳವಾಗಿ ಡೈಲಿ ನಿನ್ನನ್ನು ಅರಿಯುವಂತೆ ಅವರಿಗೆ ಕೃಪೆಯನ್ನು ದಯಪಾಲಿಸಿ. ದೇವರ ನಿನ್ನಿಂದ ದೂರ ಹೋಗಿದ್ರೆ ದಯಮಾಡಿ ಅಪ್ಪ ಅವರನ್ನು ಕ್ಷಮಿಸಿ. ಇವತ್ತು ನಿನ್ನ ಅನ್ಯೋನ್ಯತೆಯಲ್ಲಿ ವಾಪಸ್ ನಿನ್ನ ಹತ್ತಿರ ಬರುವಂತೆ, ನಿನ್ನ ಜೊತೆ ಜೀವಿಸುವಂತೆ ಸಹಾಯ. ಕರ್ತನೆ, ಮನುಷ್ಯನ ಪ್ರೀತಿ ಶಾಶ್ವತವಲ್ಲ. ಆಮೇಲೆ ದೇವರ ಪ್ರೀತಿ ಶಾಶ್ವತವಾದದು. ಆತನು ನಮ್ಮನ್ನು ನಿತ್ಯವಾದ ಪ್ರೀತಿಯಿಂದ ಪ್ರೀತಿಸಿದ್ದಾನೆ. ಈ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ಅನ್ಯೋನ್ಯತೆ ನಮಗೆ ನಿತ್ಯ ಜೀವಕ್ಕೆ, ನಿತ್ಯ ಕಾಲಕ್ಕೆ ನಮಗೆ ಪ್ರಯೋಜನವಾಗ್ತಿರೋದ್ರಿಂದ ದೇವರೇ, ಪ್ರಾರ್ಥನೆಯ ಆತ್ಮವನ್ನು ನಿನ್ನ ಮಕ್ಕಳಿಗೆ ದಯಪಾಲಿಸು. ದೇವರ ಪ್ರಸನ್ನತೆ, ನಿನ್ನ ಶಬ್ದ ಕೇಳಿ ನಿನ್ನ ಜೊತೆ ಜೀವಿಸುವಂತೆ ಪ್ರತಿಯೊಬ್ಬರಿಗೆ ದಯಪಾಲಿಸು. ಕೃಪೆಯನ್ನು ಕೊಡು. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ಲಾರ್ಡ್. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಈ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ಪ್ರೈಸ್ ಲಾರ್ಡ್ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡದೇನೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಬೆಲ್ ಬಟನ್ ಪ್ರೆಸ್ ಮಾಡಿ. ಪ್ರೈಸ್ ಲಾರ್ಡ್. ಕಾರಣ ಇನ್ನು ಮುಂದೆ ದಿನಗಳಲ್ಲಿ ಪ್ರಾರ್ಥನೆಯ ಪ್ರೈಸ್ ಲಾರ್ಡ್ ಬೇರೆ ಪ್ರಯೋಜನಗಳು, ಆಲ್ಮೋಸ್ಟ್ 12 ಪ್ರಾರ್ಥನೆಯ ಪ್ರಯೋಜನಗಳು ಇನ್ನೂ ಸಾರಬೇಕಾಗಿದೆ. ಅದೆಲ್ಲ ನಿಮಗೆ ನೋಟಿಫಿಕೇಶನ್ ಬಟನ್ ಪ್ರೆಸ್ ಮಾಡುವಾಗ, ಪ್ರತಿ ಸಮಯ ಇದು ಅಪ್ಲೋಡ್ ಮಾಡುವಾಗ ನಿಮಗೆ ಸಿಗುತ್ತೆ. ಪ್ರೈಸ್ ಲಾರ್ಡ್. ನಿಮಗೆ ಆಶೀರ್ವಾದ, ಈ ಸಂದೇಶ ನಿಮಗೆ ಆಶೀರ್ವಾದವಾಗಿದ್ದರೆ ಪ್ರೈಸ್ ಲಾರ್ಡ್ ನನಗೂ ಕೂಡ ಸೇರಿಸಿ ಪ್ರೇಯರ್ ಮಾಡಿ. ನಿಮಗೋಸ್ಕರ ನಾವು ಕೂಡ ಪ್ರೇಯರ್ ಮಾಡ್ತಾ ಇದ್ದೀವಿ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಅಂಡ್ ಗಾಡ್ ಬ್ಲೆಸ್ ಯು.